ನಮಗೆ ಸಮಾಜದಲ್ಲಿ ನೋಡುವಾಗ ಸಂಸ್ಕೃತ ಶಿಕ್ಷಣದ ಕೊರತೆ ತೀವ್ರವಾಗಿ ಕಾಣ್ತಾ ಇದೆ. ಓಕೆ ಕೊಡಬೇಕು. ಮುಂದೆ ಒಳ್ಳೆ ಸಮಾಜ ಸಿಗಬೇಕಾದ್ರೆ, ಒಳ್ಳೆ ನಾಗರಿಕರು ಸಿಗಬೇಕಾದ್ರೆ, ಓಕೆ ಒಳ್ಳೆ ದೇಶಕ್ಕೆ ಇಂತಹ ಸಂಸ್ಕಾರಯುಕ್ತ ಮಕ್ಕಳಿದ್ದರೆ ಸಾಧ್ಯ. ಅವರಿಗೆ ಮಕ್ಕಳು ಒಂದು ಕಂಟ್ರೋಲ್ ಇರಬೇಕು. ಓಕೆ ಓಕೆ ಸಂಸ್ಕಾರ ಓಕೆ ಸಂಸ್ಕಾರದಲ್ಲಿ ಜೀವನ ಶೈಲಿಯೇ ಬೇರೆ. ಓಕೆ ಓಕೆ. ಎಷ್ಟು ಮಕ್ಕಳಿದ್ದಾರೆ ಸರ್ ಇವಾಗ ಪ್ರೆಸೆಂಟ್? ಅಂದಾಜು 60 ಮಕ್ಕಳಿದ್ದಾರೆ. ಹೇಗಿದೆ ನೋಡ್ಲಿಕ್ಕೆ? ಸೂಪರ್ ಆಗಿದೆ ಅಲ್ಲ? ದೊಡ್ಡ ಹೊಟ್ಟೆ ಹೋದ್ರ ಆಮೇಲೆ ಸಣ್ಣ ಕಣ್ಣು, 2 ದಂತಗಳು, ಉದ್ದ ದೊಡ್ಡ ಮೂಗು, ಸೊಂಡಿಲು. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಓಕೆ. ಮತ್ತೆ ಇದರಿಂದ ಪೋಷಕರು ತುಂಬಾ ಖುಷಿ ಪಡ್ತಾ ಇದ್ದಾರೆ. ನಾನಿಲ್ಲಿ ಚಪ್ಪಲಿ ದೇವಸ್ಥಾನದ ಎದುರು ಚಪ್ಪಲಿ ಇಡುವ ಸಮೇತ ಇಲ್ಲಿಗೆ ಬಂದು ಕೂರುವ ಸಮೇತ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದಾರೆ. ವಿಠಲ ವಿಠಲ ನಾಮ ಭಜೋ ಹರಿ ವಿಠಲ. ಇಲ್ಲಿ ಕ್ಲಾಸ್ ಎಲ್ಲ ಚಂದ ಉಂಟು, ಅದಕ್ಕೆ ಚಂದ ಉಂಟು ಕ್ಲಾಸ್, ಒಳ್ಳೆ ಕಲಿಬಹುದು ಅಲ್ವಾ? ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ. ನಮಗೆ ಮನೆಯಲ್ಲಿ ಹೇಳಿಕೊಡಲಾಗದ ವಿಷಯಗಳನ್ನು ಇವರು ಹೇಳ್ಕೊಡ್ತಿದ್ದಾರೆ. ಮನೆಯಲ್ಲಿ ನೀವು ಬಿಸಿ ಇರ್ತೀರಾ, ಮನೆಯಲ್ಲಿ ನಮಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನಾವು ಪ್ರತಿ ಶುಕ್ರವಾರ ಬಂದು ಭಗವದ್ಗೀತೆ, ರಾಮರಕ್ಷಾ ಸ್ತೋತ್ರ, ಹಾಗೆ ಅನೇಕ ಶ್ಲೋಕಗಳು, ಕಥೆಗಳು, ಇವುಗಳ ಪುರಾಣದ ಕಥೆಗಳು ಎಲ್ಲವನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ ಹೇಳಿಕೊಡ್ತೇವೆ. ಮೊಬೈಲ್ ಬಿಡಿ, ಮೊಬೈಲ್ ಬಿಡಿ. ನನ್ನ ಮಗಳು ಡಾಕ್ಟರ್ ಆಗಬೇಕು, ನನ್ನ ಮಗ ಪೊಲೀಸ್ ಆಗಬೇಕು, ಲಾಯರ್ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಪೋಷಕರ ಕನಸು. ಇದರೊಂದಿಗೆ ಉತ್ತಮ ಸಂಸ್ಕಾರಯುತ ಪ್ರಜೆ ಆಗಬೇಕು ಅನ್ನುವಂಥದ್ದು ಹೆತ್ತವರ ಕನಸಾಗಿರುತ್ತೆ. ಇದಕ್ಕೆ ಪೂರಕವಾಗಿ ನಮ್ಮ ಸುಳ್ಯದಲ್ಲಿ ಕಳೆದ 4 ವರ್ಷಗಳಿಂದ ಸಮಾನ ಮನಸ್ಕರು ಸೇರಿಕೊಂಡು ಇಲ್ಲಿ ಸಂಸ್ಕಾರ ದೀಪಿಕೆ ಅನ್ನುವಂತಹ ಉಚಿತ ಸಂಸ್ಕಾರ ತರಗತಿಯನ್ನು ಮಕ್ಕಳಿಗೆ ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಇಲ್ಲಿಗೆ ವಿಸಿಟ್ ಮಾಡಿದ್ದೇವೆ. ಬಂದು ಇಲ್ಲಿರುವಂತಹ ವಾತಾವರಣ ಹೇಗಿದೆ, ಏನೆಲ್ಲ ಹೇಳಿಕೊಡ್ತಾರೆ, ಯಾವ ಉದ್ದೇಶಕ್ಕಾಗಿ ಈ ಒಂದು ಸಂಸ್ಕಾರ ತರಗತಿಯನ್ನ ಪ್ರಾರಂಭ ಮಾಡಿದ್ರು ಎಲ್ಲವನ್ನ ತಿಳಿದುಕೊಳ್ಳೋಣ ಬನ್ನಿ. ನಾನು ಆಗಲೇ ಹೇಳಿದೆ, ನಮ್ಮ ಸುಳ್ಯದ ಚೆನ್ನಕೇಶವ ದೇವಸ್ಥಾನದಲ್ಲಿ ಕಳೆದ 4 ವರ್ಷಗಳಿಂದ ಈ ಒಂದು ಸಂಸ್ಕಾರ ಶಿಕ್ಷಣವನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ. ಈ ಒಂದು ಒಳ್ಳೆಯ ಕಾರ್ಯಕ್ಕೆ ನಮಗೆ ನಮ್ಮ ಊರಿಗೆ ಸಾಥ್ ಕೊಟ್ಟವರು ಇಲ್ಲಿ ಕಾಣಿಸ್ತಾ ಇದ್ದಾರೆ, ನಮ್ಮ ಮುಂಗಡೆ ಇದ್ದಾರೆ. ಫಸ್ಟ್ ಆಫ್ ಆಲ್ ಮಧುಸೂದನ್ ಸರ್ ಅವರು, ಜೊತೆಗೆ ಅವರ ದಂಪತಿ, ಜೊತೆಗೆ ನಮ್ಮ ಕೃಷ್ಣ ಡಾಕ್ಟರ್, ಎಲ್ಲರಿಗೂ ಗೊತ್ತಿದೆ, ಮಕ್ಕಳ ವೈದ್ಯರು, ಜೊತೆಗೆ ಅವರ ಪತ್ನಿ ಕೂಡ ಇದ್ದಾರೆ. ಸರ್ ನಮಸ್ತೆ. ಫಸ್ಟ್ ನಿಮಗೆ ಇಂತಹ ಒಳ್ಳೆಯ ಅದ್ಭುತ, ಯಾಕಂತ ಹೇಳಿದರೆ ಇವಾಗಿನ ಕಾಲದಲ್ಲಿ ಈಗಿನ ನಮ್ಮ ಕಲಿಯುಗಕ್ಕೆ ಇದು ನಿಜವಾಗಿಯೂ ಬೇಕಾಗಿರುವಂಥದ್ದು. ಸೊ ಹಾಗಾಗಿ ನಿಮಗೆ ಅಭಿನಂದನೆ ಹೇಳ್ತೀನಿ. ಯಾಕೆಂತ ಹೇಳಿದರೆ 3 ವರ್ಷ ತುಂಬಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ, ಅದು ಕೂಡ ಮಕ್ಕಳಿಗೆ ಉಚಿತವಾಗಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ. ಫಸ್ಟ್ ನಿಮಗೆ ಈ ಆಲೋಚನೆ ಬರಲಿಕ್ಕೆ ಕಾರಣ ಎಂತ ಸರ್? ಸಂಸ್ಕಾರ ಶಿಕ್ಷಣ ಕೊಡಬೇಕಾದ್ದು ಮನೆಯಲ್ಲಿ ಪ್ರಥಮ ಜವಾಬ್ದಾರಿ ಅವರು. ಓಕೆ, ಅದು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಓಕೆ. ಎರಡನೇದು ಶಾಲೆಗಳಲ್ಲಿ ಇದು ಕಾಣ ಸಿಗ್ತಾ ಇಲ್ಲ.
ಓಕೆ. ಮೂರನೇದು ದೇವಸ್ಥಾನದಲ್ಲಿ. ಆದ್ರಿಂದ ನಮ್ಮ ಮಕ್ಕಳಿಗೆ ಏನು ಸಿಗ್ತಾ ಇಲ್ಲ ಅದನ್ನು ಕೊಡುವ ಅನ್ನೋ ಒಂದು ಓಕೆ. ಒಂದು ರೀತಿಯ ಸಮಾಜ ಸೇವೆ, ದೇಶ ಸೇವೆ ಹೋಗುದು. ಹೌದು. ಮಕ್ಕಳನ್ನ ಧಾರ್ಮಿಕ ಶಿಕ್ಷಣದ ಮೂಲಕ ಸಂಸ್ಕಾರ ಕಲಿಸುವಂತ ದೇಶ ಸೇವೆ ಅನ್ನೋ ಒಂದು ಅರ್ಥದಲ್ಲಿ ನಾವು ಇದನ್ನು ಮಾಡ್ತೀವಿ. ನೀವು ಹೇಳಿದ್ರಿ ಮಕ್ಕಳಿಗೆ ಮುಖ್ಯವಾಗಿ ಮನೆಯಲ್ಲಿ ಬೇಕು ಅನ್ನುವಂತಹದ್ದು. ಸೊ ಹಾಗಾಗಿ ನಿಮಗೆ ನಿಮ್ಮ ಕ್ಲಿನಿಕ್ಗೆ ಜಾಸ್ತಿ ಬರ್ತಾ ಇರ್ತಾರೆ, ನಿಮಗೆ ಅದರ ಅರಿವಾಯಿತಾ ಅಥವಾ ಇದೊಂದು ಕಾನ್ಸೆಪ್ಟ್ ಬರಲಿಕ್ಕೆ ಏನು ಕಾರಣ ಸರ್, ಹೇಗೆ ಅಂತ? ನಮಗೆ ಸಮಾಜದಲ್ಲಿ ನೋಡುವಾಗ ಸಂಸ್ಕಾರ ಶಿಕ್ಷಣದ ಕೊರತೆ ತೀವ್ರವಾಗಿ ಕಾಣ್ತಾ ಇದೆ. ಓಕೆ. ಕೊಡಬೇಕು, ಮುಂದೆ ಒಳ್ಳೆ ಸಮಾಜ ಸಿಗಬೇಕಾದ್ರೆ, ಒಳ್ಳೆ ನಾಗರಿಕರು ಸಿಗಬೇಕಾದ್ರೆ, ಓಕೆ, ಒಳ್ಳೆ ದೇಶಕ್ಕೆ ಇಂತಹ ಸಂಸ್ಕಾರಯುಕ್ತ ಮಕ್ಕಳಿದ್ದರೆ ಸಾಧ್ಯ. 3 ವರ್ಷಗಳ ಹಿಂದೆ, ಈಗ 4 ವರ್ಷ ಆಗ್ತಾ ಬಂತು ಅಂತ ಹೇಳಿದ್ರೆ, ಮೊದಲ ಸಲ ನಿಮಗೆ ಪ್ರತಿಕ್ರಿಯೆ ಹೇಗಿತ್ತು ಸರ್? ಇವಾಗ ಮಕ್ಕಳ ಸಂಖ್ಯೆ ಹೇಗಾಗಿದೆ ಅಂತ? ಮೊದಲು 4 ವರ್ಷ ಮೊದಲು ಹೇಗೆ ಪ್ರತಿಕ್ರಿಯೆ ಇತ್ತು ಹಾಗೆ ಇವಾಗ ಇದೆ, ಅದೇ ರೀತಿ ಇದೆ. ಆಕ್ಚುಲಿ ಅವರು ಎನ್ಕ್ವೈರಿ ಮಾಡೋದು ಜಾಸ್ತಿ. ಓಕೆ, ಬರ್ತಾ ಇದ್ದಾರೆ. ಓಕೆ. ಅಂದರೆ ನಿಮ್ಮ ಟೀಮ್ ಯಾವ ರೀತಿ, ನೀವು ಯಾವ ಮುಖಾಂತರ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರಿ, ಯಾರ ಬೆಂಬಲ ಇತ್ತು? ಹತ್ರ ಸರ್ ಕೂಡ ಇದ್ದಾರೆ, ನೀವೆಲ್ಲರೂ ಕೂಡ ಸಮಾನ ಮನಸ್ಕರು ಸೇರಿಕೊಂಡು ಮಾಡಿರುವಂತಹದ್ದು ಅಂತ ಹೇಗೆ ಸರ್, ಹೇಗೆ ಕ್ರಿಯೇಟ್ ಆಯಿತು? ಮಾಡುವಂಥ ಒಂದು ಯೋಚನೆ ಕೆಲವು ವರ್ಷಗಳಿಂದ ಬರ್ತಾ ಇತ್ತು. ನಿಮ್ಮ ಮಾತುಕತೆಯಲ್ಲಿ. ಓಕೆ. ಆಗ ಸೀತಾ ಮಧುಸೂದನ ಸರತಿಗಳು ಮಾಡುವಂತ ಓಕೆ. ವೆಂಕಟೇಶ ಶಾಸ್ತ್ರಿ ಹೇಳಿದ್ದಾರೆ. ಓಕೆ. ಅರಂಬೂರು ಕಾಂಚಿ ವೇದ ವಿದ್ಯಾಲಯದ ಮುಖ್ಯ. ಓಕೆ 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 ಅವತ್ತಿಗಳು ಖಂಡಿತ ಮಾಡುವಂತ. ಓಕೆ. ನಾವು ಈ ಡಾಕ್ಟರ್ ಹರಪ್ರಸಾದ್ ಅರ್ತಿಗಳು ತುಂಬ ಬೆಂಬಲವನ್ನು ಕೊಟ್ಟರು. ಹಾಗಾಗಿ ಅವರು ನಮ್ಮ ಕಮಿಟಿಲಿದ್ದಾರೆ. ನಾವೆಲ್ಲ ಸೇರಿ 5 ಜನ ಅಧ್ಯಾಪಕರನ್ನು ಗುರುತಿಸಿಕೊಂಡು. ಓಕೆ. ಅಚ್ಯುತ ಸರ್, ನಳಿನಾಕ್ಷಿ ಮೇಡಮ್, ಓಕೆ, ದೇವಿ ಪ್ರಸಾದ್ ಅವರು, ಪ್ರಸನ್ನ ಸರ್, ಓಕೆ, ಹಾಗೆ ವೆಂಕಟೇಶ ಉಪಾಧ್ಯಾಯ, ಓಕೆ, ಶಾಸ್ತ್ರಿ, ಓಕೆ, ಸೇರಿ ಮಾಡ್ತಾ ಇದ್ದೀವಿ. ಪೂರ್ತಿ ಉಚಿತವಾಗಿ ಅಧ್ಯಾಪಕರು ಓಕೆ ಒಂದು ಸಮಯ ಸೇವೆಯಿಂದ ಮಾಡ್ತಾ ಇದ್ದಾರೆ. ಓಕೆ. ಹಾಗೆ ನಮ್ಮ ಸಮಯವನ್ನು ಕೊಡ್ತಾ ಇದ್ದೀರಾ. ಓಕೆ. ಸರ್ ನಮಸ್ತೆ, ಹೇಗಿದ್ದೀರಾ ಸರ್? ಆರೋಗ್ಯ ಹೇಗಿದೆ? ಚೆನ್ನಾಗಿದೆ. ಓಕೆ. ಫಸ್ಟ್ ಆಫ್ ಆಲ್ ನಮ್ಮ ಸುಳ್ಳಿಕ್ಕೆ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು. ಯಾಕೆಂತೇಳಿ ಸರ್ ಹೇಳ್ತಾ ಇದ್ರು ಮನೆಯಲ್ಲಿ ಮುಖ್ಯವಾಗಿ ಬೇಕಾಗುತ್ತೆ ಸಂಸ್ಕಾರ ಅನ್ನುವಂಥದ್ದು ಅಂತ. ಇವಾಗ ನೀವು ಎಲ್ಲ ಮಕ್ಕಳಿಗೆ ದೇವಸ್ಥಾನದಲ್ಲಿ ಕೊಡ್ತಾ ಇದ್ದೀರಾ, ಯಾವ ರೀತಿ ಆಲೋಚನೆ ಅಂತ ಸರ್ ಹೇಳಿದ್ರೆ ನಮ್ಮ ಸಮಾನ ಮನಸ್ಕರ ಒಂದು ಆಲೋಚನೆಯಿಂದ ಈ ಥರ ಮಾಡಿದ್ವಿ ಅಂತ. ನಿಮಗೆ ಇವರು ಹೇಳುವಾಗ ಯಾವ ರೀತಿ ನೀವು ಕೋಆಪ್ರೇಟ್ ಮಾಡಿದ್ರಿ ಸರ್ ಅಂತ? ಓಕೆ. ಮಾತಾಡಿದ್ರು ಕಾರ್ಯಗತ ಆಗಬೇಕಾದ್ರೆ ನಮಗೆ ಮಾರ್ಗದರ್ಶಕ ಬೇಕು, ಅವರೇ ಸಿಗುತ್ತದೆ. ಓಕೆ. ಯಾಕೆಂದರೆ ಅವರು ನಮಗೆ ಅವರ ಚಿಂತನೆ ನಮ್ಮ ಚಿಂತನೆ ಹೆಚ್ಚು ಕಮ್ಮಿ ಎಲ್ಲ 100% ಹೊಂದಿದೆ. ಓಕೆ ಓಕೆ. ಇಷ್ಟಪಟ್ಟರಿಗಿದು ಅಗತ್ಯ ಇಲ್ಲ. ಓಕೆ. ಯಾಕೆಂದರೆ 2 ಮಕ್ಕಳು ಸಂಸ್ಕಾರ ಅಂತಾರೆ. ಓಕೆ. ಖುಷಿ. ಫ್ಯಾಮಿಲಿ ಅವರ ಸ್ವಭಾವವೇ ನಮಗೆ ತುಂಬ ಖುಷಿ. ಓಕೆ ಓಕೆ. ಅವರು ಖುಷಿಯಲ್ಲಿದ್ದರೆ ಸಾಲ. ಕೆಲವು ಮಕ್ಕಳು ಸಹಿತ ಖುಷಿಯಲ್ಲಿ ಇರಬೇಕು. ವಿದ್ಯೆ ಇದೆ, ಬುದ್ಧಿ ಇದೆ, ಸಂಸ್ಕಾರ ಇಲ್ಲ. ಹೌದು, ಕೊರತೆ ಇದೆ. ಹೌದು ಹೌದು ಹೌದು. ಓಕೆ. 4ನೇ ವರ್ಷ ಆಯಿತು. ಹೌದು ಹೌದು ಹೌದು. ಓಕೆ. ಕಮ್ಮಿ ಕೇಳುವುದಿಲ್ಲ, ಅವ್ರು ಹೇಳಿದ್ರು ಕೇಳುವುದಿಲ್ಲ. ಹಾಂ, ಕೊಟ್ಟದನ್ನು ತಗೊಳ್ತೀವಿ ಗುರುದಕ್ಷಿಣೆಯಾಗಿ. ಓಕೆ. ಹೌದು ಹೌದು. ಓಕೆ ಓಕೆ ಓಕೆ. ಖುಷಿ ಇದೆ. ಎಷ್ಟು ಮಕ್ಕಳಿದ್ದಾರೆ ಸರ್ ಇವಾಗ ಪ್ರೆಸೆಂಟ್? ಅಂದಾಜು 60 ಮಕ್ಕಳಿದ್ದಾರೆ. ಒಂದು ವೇಳೆ ವಿಡಿಯೋ ನೋಡ್ಕೊಂಡು ಇನ್ನೂ ಮಕ್ಕಳು ಬರ್ತೇವೆ ಅಂತ ಹೇಳಿದ್ರೆ ಜಾಯಿನ್ ಮಾಡಿಸ್ಕೊಳ್ತೀರಾ? ಹಾಂ. ಓಕೆ 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 ಓಕೆ. ನಿಮ್ಮಿಂದ ಸ್ಫೂರ್ತಿ ತಗೊಂಡು ಅವರು ಮಾಡಬೇಕು, ನೀವು ಹೇಳಿಕೊಡ್ತೀರಾ ಯಾವ ರೀತಿ ಮಾಡಬೇಕು, ಸಪೋರ್ಟ್ ಮಾಡ್ತೀರಾ? ಓಕೆ 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 ಓಕೆ. ಸಪೋರ್ಟ್ ಮಾಡ್ತೀರಾ? ಓಕೆ. ಹೌದು. ಓಕೆ. ವೈದ್ಯರಾಗಬೇಕು ಅಥವಾ ಲಾಯರ್ ಆಗಬೇಕು, ಶಿಕ್ಷಕರಾಗಬೇಕು ಅಂತ ಕನಸು ಕಾಣ್ತಾರೆ ಪೇರೆಂಟ್ಸ್. ಜೊತೆಗೆ ಸಂಸ್ಕಾರಯುತ ಪ್ರಜೆ ಆಗಬೇಕು ಅನ್ನುವಂಥದ್ದು ಸಾಕಷ್ಟು ಜನರ ಪ್ರಯತ್ನ ಇರುತ್ತೆ. ಬಟ್ ಬ್ಯುಸಿ ಶೆಡ್ಯೂಲಲ್ಲಿ ಕೆಲ ಜನರಿಗೆ ಅದು ಮಾಡೋದಕ್ಕೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇಂತಹ ಒಂದು ಕ್ಲಾಸ್ಗಳಿಗೆ ಬಂದರೆ ಯೂಸ್ ಆಗುತ್ತೆ ಅನ್ನುವಂಥದ್ದು ಜಾಸ್ತಿ ಜನರ ಮಾತಾಗುತ್ತೆ. ಹೌದು ಹೌದು. ಓಕೆ.
ಮಾಡಬೇಕು ಓಕೆ ನಮಗೆ ಓಕೆ ಸಂಸ್ಕಾರ ಓಕೆ ಸಂಸ್ಕಾರದಲ್ಲಿ ನಮ್ಮ ಜೀವನ ಒಂದು ಜೀವನ ಶೈಲಿಯೇ ಬೇರೆ ಓಕೆ ಎಷ್ಟೋ ಜನ ನೋಡಿ ಓಕೆ ಅದ ಕಾರಣ ನಾವು ಅಷ್ಟೊಂದು ಈಗ ಒಂದು ಹಾಕಿದ್ದೆ ನಡೀತಾ ಇದೆ ಇನ್ನೂ 40 ವರ್ಷ ಆಗಲಿ ಸರ್. ನೀವು ಬಂದು ನಮಗೆ ಪಬ್ಲಿಸಿಟಿ ಕೊಟ್ಟಿದ್ದೀರಿ. ಹೌದು ಪಬ್ಲಿಸಿಟಿ ಅಲ್ಲ ಅಲ್ಲ, ಒಂಥರ ನಾವು ನಮ್ಮ ಸ್ವಂತ ಯೋಚನೆ, ನೀವು ಕರೆದಿಲ್ಲ, ನಾವೇ ಬಂದಿದ್ದು. ಸೊ ಹಾಗಾಗಿ ಜನರಿಗೆ ಏನು ಹೇಳ್ತೀರಾ ಸರ್ ನೀವು ಈಗ ಫೈನಲ್ ಆಗಿ ಏನು ಹೇಳ್ತೀರಾ ಜನರಿಗೆ ಅಂತ? ಜನರಿಗೆ ಆದಷ್ಟು ಹೆಣ್ಣು ಮಕ್ಕಳನ್ನು ಇಂಥ ಸ್ಕೂಲ್ಗಳಿಗೆ ಆದರೆ ಇಂಥ ಕಾರ್ಯಕ್ರಮಗಳಿಗೆ ಸೇರಿಸ್ಬೇಕು. ಮತ್ತು ಸುತ್ತಮುತ್ತ ನಾನು ಈ ನಾವು ಮಾತಾಡೋದು ಹೇಳಿದ್ರೆ ಹೌದು ಹೌದು ಈಗ ಹೇಳಿದೆ ಹೌದು 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 ನಮ್ಮ ಕಾರ್ಯಕ್ರಮ ಅಲ್ಲಲ್ಲಿ ಮಕ್ಕಳಿಗೆ ಅಲ್ಲಿ ಶಾಲೆಗಳಲ್ಲಿ ಓಕೆ ಅಥವಾ ಭಜನೆ ಮಂದಿರ ಓಕೆ ಅದು ಮಾಡಿ ಇಂಥ ಒಂದು ಕಾರ್ಯಕ್ರಮ ಎಲ್ಲ ಕಡೆ ನಡೆದಾಗ ಮಾಡಬೇಕು ನಿಮ್ಮ ಆಸೆ. ಓಕೆ ಸರ್. ಇನ್ನೊಂದು ಬಿಟ್ಟು ಆಯ್ತು ಮಹಾಲಕ್ಷ್ಮಿ ವೃತ್ತ ಅಲ್ವಾ? ಈಗ ನಮಗೆ ಅದೆಲ್ಲ ಮುಗಿಯಿತು ಹೌದಲ್ಲ? ನಾಳೆ ಅಮಾವಾಸ್ಯೆ ಲಾಸ್ಟ್ ದಿವಸ, ಶ್ರಾವಣ ಮಾಸದ ಕೊನೆಯ ದಿವಸ ನಾಳೆ. ಮತ್ತೆ ಬರುವುದು ಭಾದ್ರಪದ. ವೆರಿ ಗುಡ್. ಭಾದ್ರಪದ ಮಾಸದಲ್ಲಿ ಪಾಠ್ಯ ಇದ್ದಿಗೆ ಇರುತ್ತಲ್ಲ. ಚೌತಿ ಅಂದ ಕೂಡ ವಿಷಯಕ್ಕೆ ಗಣೇಶ ಬರ್ತಾನೆ ಮನೆಗೆಲ್ಲ. ಗಣಪತಿನ ಮಾಡ್ಲಿಕ್ಕೆ ಭಾರಿ ಖುಷಿ ಇರ್ತೀವಿ. ಹೇಗೆ ಮಾಡಿದ್ರೆ ಗಣಪತಿ ಆಗ್ತದೆ. ಗಣಪತಿ ಹೇಗಿದೆ ನೋಡ್ಲಿಕ್ಕೆ? ಸೂಪರ್ ಆಗಿದ್ದಾರಲ್ಲ. ದೊಡ್ಡ ಹೊಟ್ಟೆ ಹೋದ್ರ, ಆಮೇಲೆ ಸಣ್ಣ ಕಣ್ಣು, 2 ದಂತದಲ್ಲಿ ಒಂದು ಅರ್ಧ, ದೊಡ್ಡ ಒಂದು ಸೊಂಡಿಲು, ಹೊಟ್ಟೆಗೆ ಒಂದು ಹಾವು, ಆ ಕಡೆ ಈ ಕಡೆ ಅವರಿಗೊಂದು, ನೋಡ್ಲಿಕ್ಕೆ ವಿಚಿತ್ರ. ಹಾಗಿದ್ರು ಗಣಪತಿ ಬೇಕೇ ಬೇಕು ನಮಗೆಲ್ಲ, ಬೇಕೇ ಬೇಕಲ್ಲ? ಏನೇ ಮಾಡ್ಬೇಕಿದ್ರು ನಾವು ಮೊದಲ ಪೂಜೆ ಗಣಪತಿ. ಆ ಗಣಪತಿ ಯಾರು? ಮಗ ಅಲ್ವಾ? ತ್ರಿಮೂರ್ತಿಯಾಗಿ ಒಬ್ಬನಾದಂತಹ ಮಹೇಶ್ವರ ಮತ್ತು ಅವನ ಪತ್ನಿ ಪಾರ್ವತಿಯ ಮಗ ಅಲ್ವಾ? ಎಲ್ಲಿ ವಾಸ ಮಾಡೋದು? ಕೈಲಾಸದಲ್ಲಿ, ಹಿಮಾಲಯದಲ್ಲಿ, ಹೌದಲ್ಲ? ಆ ಹಿಮದ ಮಧ್ಯೆ ವಾಸ ಮಾಡೋದು, ಹೌದಲ್ಲ? ಅಂತ ಒಂದು ವಿಶೇಷ ವಿಕಾರ ರೂಪದ ಗಣಪತಿ ಎಲ್ಲರಿಗೂ ಸಮಪ್ರಿಯ, ಹೌದಲ್ಲ? ಎಲ್ರಿಗೂ ಭಾರಿ ಖುಷಿ. ಗಣಪತಿ ಹಬ್ಬ ಅಂದ್ರೆ ಭಾರಿ ಖುಷಿ. ಇಲ್ಲಿಗೆ ಆಯ್ತಲ್ಲ, ನೋಡ್ಲಿಕ್ಕೆ ಒಂದು ಖುಷಿ. ಯಾವಾಗ ಹಬ್ಬ ಈಗ? 27ನೇ ತಾರೀಕು ಬುಧವಾರ. ಒಮ್ಮೆ ಸ್ವಲ್ಪ ಹೇಳಿದ್ರಲ್ಲ, ಗಣಪತಿ ಸರ್ ಸಣ್ಣದಿರುವಾಗ ಮಾಮೂಲಾಗಿ ನಿಮ್ಮ ಹಾಗೇನೆ ಮುಖ ಐತೆ ಅಲ್ಲಿ ಅಲ್ಲ? ಗಣಪತಿ ಹುಟ್ಟಿದ ವಿಚಿತ್ರದಲ್ಲಿ. ಪಾರ್ವತಿ ಈಶ್ವರನ ಮದುವೆ ಆಗಿದ್ದಾಳೆ ಅಲ್ವಾ? ಒಂದು ದಿವಸ ಏನೋ ಆಗಿ ಪಾರ್ವತಿ ಮನೇಲಿರ್ತಾಳೆ. ಈಶ್ವರ ಎಲ್ಲೋ ಕಡೆ ಲೋಕ ಸಂಚಾರಕ್ಕೆ ಹೋಗಿರ್ತಾರೆ. ಎಸ್, ಹೌದೆಲ್ಲ ಹೋಗಿರ್ತಾರೆ. ದೇವರಲ್ಲ, ತಿರುಗಿ ಒಬ್ಬ ದೇವತೆಯ ತಂದೆ ಅಂತ ಹೇಳ್ತಾರೆ. ಅಂತಹ ಸಮಯದಲ್ಲಿ ಪಾರ್ವತಿಗೆ ಸಂಜೆ ಹೊತ್ತಿಗೆ ಈಶ್ವರನಿಗೆ ಬಂದಿಲ್ಲ, ಸ್ನಾನ ಮಾಡೋ ಹೊತ್ತಾಗ್ತದೆ. ಮನೇಲಿ ಯಾರು ಇಲ್ಲ. ಬಾಗಿಲಾಕಿ ಸ್ನಾನ ಮಾಡ್ಬೋದಿತ್ತು. ಆದ್ರೂ ಸ್ನಾನ ಮಾಡುವಾಗ ಯಾರಾದ್ರೂ ಅಪರಿಚಿತರು ಬಂದ್ರೆ ಅನ್ನುವಂಥ ಒಂದು ಕಾರಣಕ್ಕೆ ಬಾಗಿಲ ಕಾರ್ಯ ಬೇಕಲ್ಲ, ಏನ್ ಮಾಡೋದು? ಅದಕ್ಕೆ ಮಣ್ಣಿನೊಂದು ಮೂರ್ತಿ ಮಾಡ್ತಾಳೆ. ಸುಲಭವಾಗಿ ಮಾಡ್ತಾರೆ, ಮನೆ ಕಟ್ಟುವಾಗ ಬಿಲ್ಡಿಂಗ್ ಕಟ್ಟುವ ಒಂದು ಮೂರ್ತಿ ಮಾಡಿ ಇಟ್ಟಿರ್ತಾರಲ್ಲ ಗಣಪತಿಯನ್ನು. ಹಾಗೆ ಇಲ್ಲಿ ಗಣಪತಿ ಹಾಕಿರ್ಲಿಲ್ಲ, ಅದು ಮಾಮೂಲು ಮನುಷ್ಯನ ಹಾಕಿ ಸಣ್ಣ ಬೊಂಬೆಯ ರೂಪವನ್ನು ಮಾಡಿ ಮಣ್ಣಿಂದ ಮಾಡಿ ಅದಕ್ಕೆ ತಣ್ಣಲ್ಲಿ ಮೈಯಲ್ಲಿ ಮಣ್ಣನ್ನೆಲ್ಲ ಸೇರಿಸಿಕೊಂಡು ಒಟ್ಟು ಸೇರಿಸಿ ದೇವರಾದ ಕಾರಣ ಜೀವ ಕೊಡ್ತಾರೆ. ಜೀವ ಕೊಟ್ಟು ಆ ಹುಡುಗನನ್ನ ಬಾಗಿಲು ನಿಲ್ಲಿಸ್ತಾರೆ. ನಾನು ಸ್ನಾನ ಮಾಡ್ತಾರೆ ಅಂತ ಸ್ನಾನ ಮಾಡಿ ಬರುವವರೆಗೆ ಯಾರು ಬಂದರೂ ಒಳಗೆ ಬಿಡಬೇಡ, ಯಾವ ಕಾರಣಕ್ಕೂ ಒಳಗೆ ಬಿಡಬಾರ್ದು ಅಂತ ಹೇಳಿ ಕೂತ್ಕೊಳಿಸಿ ಸಣ್ಣ ಕೆಲಸಕ್ಕೆ ಹೋಗ್ತಾರೆ. ಸ್ನಾನ ಮಾಡಿ ಹೋಗ್ತಾರೆ ಕೆಲಸ. ಯಾವ ಕ್ಲಾಸೆಲ್ಲ ಕಲಿಸ್ತೀರಾ ಅಂದರೆ ಈಗ ಸರ್ ಎಲ್ಲ ಹೆಚ್ಚು ಎಲ್ಲ ಮಾತುಗಳನ್ನು ಹೇಳಿದರು. ನಾನು ಮೇಡಮ್ ಸರ್ ಜೊತೆ ಕೂಡ ಮಾತಾಡಿಸ್ತೀನಿ, ಶಿಕ್ಷಕರ ಜೊತೆ ಕೂಡ ಮಾತಾಡಿಸ್ತೇನೆ. ಏನು ಕ್ಲಾಸೆಲ್ಲ ಹೇಳಿಕೊಡ್ತೀರಾ ಇಲ್ಲಿ, ಹೇಗೆ ಅಂತ? ನಾವಿಲ್ಲಿ ಭಜನೆ ಹೇಳಿಕೊಡ್ತೇವೆ. ಓಕೆ. ಮತ್ತು ಶ್ಲೋಕಗಳು. ಓಕೆ. ಆಮೇಲೆ ನೀತಿ ಪಾಠ. ಓಕೆ. ಆಮೇಲೆ ಪೌರಾಣಿಕ ಕಥೆಗಳನ್ನು. ಓಕೆ ಓಕೆ ಓಕೆ. ಮತ್ತು ಕೆಲವೊಮ್ಮೆ ಈ ಶಿಬಿರ ಕೊನೆ ಆಗ್ತಾ ಇರುವಾಗ ಅವರಿಗೆ ಬೇರೆ ಚಟುವಟಿಕೆಗಳು, ಓಕೆ ಓಕೆ ರಂಗವಲ್ಲಿ ಹಾಕೋದು, ಓಕೆ ಅದನ್ನು ಹೇಳಿಕೊಡ್ತೇವೆ. ಓಕೆ. ಮತ್ತು
ಚಿತ್ರ ಯಾವುದಾದ್ರೂ ಈಗ ನಾಡ್ದು ಚೌತಿ ಬರ್ತಾ ಇದೆ, ಓಕೆ ಶಾರದೋತ್ಸವ ಬರ್ತಾ ಇದೆ, ಓಕೆ. ಆವಾಗ ಚಿತ್ರದ ಕಾಂಪಿಟಿಷನ್ ಇದ್ರೆ ಅದಕ್ಕೆ ಸಹ ನಾವು ನಮ್ಮ ಮಕ್ಕಳನ್ನು ಹೇಳಿ, ಸೇರಿಸಿಕೊಳ್ತೇವೆ, ಜೋಡಿಸಿಕೊಳ್ತೇವೆ. ಓಕೆ. ಯಾರೇ ಬಂದು ಬಡವ ಶ್ರೀಮಂತ ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು, ಓಪನ್ ಟು ಆಲ್ ಅಲ್ಲವಾ? ಓಕೆ, ಯಾರು ಬೇಕು. ಓಕೆ, ಸಮಾನ ಮನಸ್ಕರು ಮತ್ತೆ ಎಲ್ಲರೂ ಇಲ್ಲಿ ಸಮಾನರು. ಓಕೆ, ಶಿಕ್ಷಣವನ್ನು ಕೊಡ್ತಾ ಇದ್ದೀರಾ. ಆಗಲೇ ಅವರು ಸರ್ ಹೇಳಿದಾಗೆ ಸಮಾನ ಮನಸ್ಕರು ಸೇರಿ ಒಳ್ಳೆಯ ಮನಸ್ಸಿನ ಓಕೆ. ಗುರುಗಳು ಓಕೆ. ಅವರು ನಮಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಓಕೆ. ಹಾಗೆಯೇ ಶ್ರೀಯುತ ವೆಂಕಟೇಶ ಶಾಸ್ತ್ರಿಗಳು ಕೂಡ ಓಕೆ. ಅವರು ವೇದದ ಬಗ್ಗೆ ಹೇಳ್ತಾರೆ. ಓಕೆ. ಪ್ರತಿಯೊಂದು ಈಗ ನಮ್ಮಲ್ಲಿ ಈಗ ಸಂಪನ್ಮೂಲ ವ್ಯಕ್ತಿಗಳಿದ್ದಾರಲ್ಲ, ಓಕೆ. 5 ಜನ ಓಕೆ. ಶಿಕ್ಷಕರಿದ್ದಾರೆ, ಓಕೆ. ಅವರು ಪ್ರತಿಯೊಂದು ವಿಷಯದಲ್ಲಿ ಓಕೆ. ಈಗ ಪ್ರಸನ್ನ ಅವರು ಇರ್ಬೋದು, ಅವರು ಆಟೋಟಗಳನ್ನು ದೇಸಿ ಆಟಗಳನ್ನು ಹೇಳಿ. ಓಕೆ. ಓಕೆ. ಈಗ ಅದು ಬಹಳ ಕಡಿಮೆ ದೇಸಿ ಆಟಗಳು ಇಲ್ಲ. ಓಕೆ. ಅದನ್ನು ಹೇಳಿಕೊಡ್ತಾರೆ. ದೇವಪ್ರಸಾದ್ ಅವರು ಭಜನೆ ಹೇಳಿಕೊಡ್ತಾರೆ. ಮತ್ತೆ ಇವರು ನಳಿನಾಕ್ಷಿ ಮೇಡಮ್ ಅವರು ಕೆಲವೊಂದು ಶ್ಲೋಕಗಳನ್ನೆಲ್ಲ ಹೇಳಿಕೊಡ್ತಾರೆ. ಓಕೆ. ರಾಮರಕ್ಷ ಸ್ತೋತ್ರ ಹೇಳಿಕೊಡ್ತಾರೆ. ಓಕೆ. ಓಕೆ. ಹಾಗೆ ಈ ಥರ ಒಂಥರ ನಿರಂತರವಾಗಿ ನಡೀತಾ ಉಂಟು. ಓಕೆ. ತುಂಬ ಖುಷಿ ಇದೆ. ಇದೊಂದು ಸಮಾಜ ಸೇವೆ, ಈ ಥರದ ಒಳ್ಳೆ ಸಮಾಜಕ್ಕೆ ನಾವು ಒಳ್ಳೆಯ ಸಂದೇಶಗಳನ್ನು ನೀಡ್ತಾ ಇದ್ದೇವೆ ಅಂತ ಹೇಳುವಂತಹ ತೃಪ್ತಿ ನಿಮಗಿದೆ. ನಾವೆಲ್ಲ ಕಲಿಸಿಕೊಡ್ತೇವೆ ಅಂತ ಹೇಳಲಿಕ್ಕಾಗುವುದು. ಓಕೆ. ಬೇಸಿಕ್ಗಳು ಏನು ಅದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಸರಿ ಮೇಡಮ್, ನಮಸ್ತೆ. ಹೇಗಿದ್ದೀರಾ? ಡಾಕ್ಟರ್ ವೃತ್ತಿಯಿಂದ ಇಲ್ಲಿ ಕೂಡ ಬ್ಯುಸಿ ಶೆಡ್ಯೂಲಲ್ಲಿ ಇಲ್ಲಿ ಕೂಡ ಬಂದು ನೀವು ಕ್ಲಾಸ್ ಕೊಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಹಾಗಾಗಿ ನಿಮಗೆ ಪೇರೆಂಟ್ಸ್ ಫೋನ್ ಮಾಡಿ ಹೇಳ್ತಾರೆ ನಮ್ಮ ಮಕ್ಕಳು ಇಂಪ್ರೂವ್ ಆಗಿದ್ದಾರೆ ಈ ಕ್ಲಾಸಿಂದ, ಹೇಳ್ತಾರಾ ಹೇಗೆ ಅಂತ? ಹೌದು, ಹೇಳ್ತಾರೆ. ಓಕೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಓಕೆ. ಮತ್ತು ಇದರಿಂದ ಪೋಷಕರು ತುಂಬ ಖುಷಿ ಪಡ್ತಾ ಇದ್ದಾರೆ. ಅವರ ಖುಷಿ ನೋಡಿ ಏನೋ ಒಂದು ಕಲಿಸಿದ್ದೇವೆ ಅಂತ ನಮಗೆ ತೃಪ್ತಿ ಇದೆ, ತುಂಬ ತೃಪ್ತಿ ಇದೆ. ಓಕೆ. ಹಾಗಾಗಿ ಆ ಶುಕ್ರವಾರವನ್ನೇ ಯಾಕೆ ಆಯ್ದುಕೊಂಡ್ರಿ ಮೇಡಮ್ ವೀಕ್ಲಿ ಅಂತ? ನಮ್ಮ ಯಾವುದೇ ಒಂದು ಕೆಲಸಕ್ಕೆ ನಾವು ಒಂದು ಶುಕ್ರವಾರ ಒಂದು ಎಲ್ಲ ದಿನಗಳು ಶುಭ ದಿನಗಳೇ, ಹೌದು. ಆದರೆ ಒಂದು ಶುಕ್ರವಾರ ಒಂದು ಹಾಗೆ ಆದರೂ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಲಿ. ಒಂದು ದಿನ ಸರಿಯಾಗಿ ಇಟ್ಕೊಂಡ್ರೆ ನಮಗೆ ಮತ್ತೆ ಶನಿವಾರ ಆದಿತ್ಯವಾರ ಬೇರೆ ದಿನಗಳಲ್ಲಿ ಮಕ್ಕಳು ಬ್ಯುಸಿ ಇರ್ತಾರೆ. ಓಕೆ. ಹಾಗಾಗಿ ಈ ದಿನವನ್ನು ಆಯ್ಕೆ ಮಾಡಿದ್ದೇವೆ. ಮುಂದೆ ಏನು ಪ್ಲಾನ್ ಇದೆ? ಇದಕ್ಕಿಂತ ಜಾಸ್ತಿ ಇಂಪ್ರೂವ್ ಮಾಡಬೇಕಾ, ಹೇಗಿದೆ? ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇವೆ. ಓಕೆ. ತುಂಬ ಖುಷಿ ಏನಂದರೆ ಶಿಕ್ಷಕರು ವರ್ಷದಿಂದ ವರ್ಷಕ್ಕೆ ತುಂಬ ಖುಷಿಯಿಂದಲೇ ಹೇಳಿಕೊಡ್ತಾರೆ. ಕೆಲಸಗಳ ಜೊತೆಗೆ ಓಕೆ ಬಂದು ನಮ್ಮೊಟ್ಟಿಗೆ ಸೇರಿಕೊಳ್ತಾರೆ. ಓಕೆ. ಒಂದು ಮಗು ಚೆನ್ನಾಗಿ ಸದೃಢವಾಗಿ ಬೆಳಿಬೇಕು ಅಂದರೆ ಸಂಸ್ಕಾರ ಬೇಕೇ ಬೇಕು. ಓಕೆ. ಸಂಸ್ಕಾರಯುತ ಮಕ್ಕಳು ಬಂದರೆ ನಮ್ಮ ಸನಾತನ ಸಂಸ್ಕೃತಿ ಉಳಿಬೋದು, ಭಾರತ ಸದೃಢವಾಗಿ ಬೆಳೀಲಿಕ್ಕೆ ಸಾಧ್ಯ. ಥ್ಯಾಂಕ್ ಯು ಮ್ಯಾಮ್. ಇಲ್ಲಿ ಶುರು ಮಾಡಿದ ಮೇಲೆ ತರಗತಿಗಳು ಓಕೆ. ಕುಡಿಕಾಂದಲ್ಲಿ ಶುರು ಮಾಡಿದ್ದೇವೆ. ಓಕೆ. ಆಮೇಲೆ ಪಂಜದಲ್ಲಿ. ಓಕೆ. ಓಕೆ. ನಿಮ್ಮನ್ನು ನೋಡಿ. ಹೌದು, ಓಕೆ. ಮಾತಾಡಿ ಹೋಗಿದೆ. ಓಕೆ. ಹಾಗೆ ಇನ್ನು ಹೆಚ್ಚು ಕಡೆ ಮಾಡಿದರೆ ತುಂಬ ಸಂತೋಷ ಆಗುತ್ತೆ. ಬರೋ ದಿನಗಳಲ್ಲಿ ಆಗ್ಬೋದು. ಹಾಗೆ ನಾವು ಪಂಚಾಂಗ ಹೇಳಿಕೊಡ್ತೇವೆ. ಓಕೆ. ಓಕೆ. ಎಷ್ಟು ಮಕ್ಕಳು ಬಂದರೂ ಕೂಡ ತಗೊಳ್ತೀರಲ್ಲ ಸರ್? ಬಂದು ಬಂದರೆ ಒಳ್ಳೆಯದು. ಅದು ಪಾಠ ಕಷ್ಟ ಆಗತ್ತೆ. ಸೊ ಎಲ್ಲ ಸೇರಿ. ಥ್ಯಾಂಕ್ ಯು ಸರ್. ಮಕ್ಕಳೇ ಹೇಗಿದ್ದೀರಾ? ಶುಭ ಸಂಜೆ ಎಲ್ರಿಗೂ ಕೂಡ ಅಲ್ವಾ? ಸೊ ಹಾಗಾಗಿ ಇವತ್ತು ನಿಮಗೆ 4 ವರ್ಷಗಳಿಂದ ಇಲ್ಲಿ ಉಚಿತವಾಗಿ ನಿಮಗೆ ಸಂಸ್ಕಾರ ಶಿಬಿರವನ್ನು ಹೇಳಿಕೊಡ್ತಾ ಇದ್ದಾರೆ. 3 ವರ್ಷ ಪೂರೈಸಿದವರು ಯಾರಿದ್ದೀರಾ? ಕೈ ಎತ್ತಿ ನೋಡ. 4 ವರ್ಷ ಆಯಿತು. ಓಕೆ, 4 ವರ್ಷ ಆಯಿತು. ಸರಿ, ನನ್ನ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಪುಟಾಣಿ ಮಕ್ಕಳು ಎಲ್ಲರೂ ಕೂಡ ಈ ಒಂದು ಉಚಿತ ಸಂಸ್ಕಾರ ತರಗತಿಗೆ ಬರುವಂತಹ ಮಕ್ಕಳು ಎಲ್ಲರೂ ಕೂಡ 3 ವರ್ಷ 4 ವರ್ಷ ಪೂರೈಸಿದ ಮಕ್ಕಳು ಎಷ್ಟು ಚೆನ್ನಾಗಿ ಅಪ್ಪಟವಾಗಿ ಕನ್ನಡದಲ್ಲಿ ಶ್ಲೋಕವನ್ನು ಹೇಳ್ತಾರೆ, ಭಜನೆಯನ್ನು ಹೇಳ್ತಾರೆ. ಎಲ್ಲರೂ ಕೂಡ ಮುದ್ದಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾರೆ, ನೀಟಲ್ಲಿ ಕೂತ್ಕೊಳ್ತಾರೆ. ನೀವು ನೋಡ್ತಾ ಇರ್ಬೋದು ಎಲ್ಲ ಮಕ್ಕಳು ಕೂಡ ನೀಟಾಗಿ ಸಂಸ್ಕಾರಯುತವಾಗಿ ಈ ಒಂದು ತರಗತಿಯಲ್ಲಿ ಕೂತ್ಕೊಳ್ಳುವಂತಹ ದೃಶ್ಯವನ್ನು ನೀವು ನೋಡ್ತಾ ಇರ್ಬೋದು. 4 ವರ್ಷ ಪೂರೈಸಿದ ಪುಟಾಣಿ ನನ್ನೊಂದಿಗಿದ್ದಾನೆ. ನಾನು ಅವನನ್ನು ಮಾತಾಡಿಸ್ತೇನೆ. ನಾನು ಮಾತಾಡಿದಾಗಲೇ ಹೇಳ್ದ, ನಂದು 4 ವರ್ಷ ಆಯಿತು ಮೇಡಮ್ ಈ ಕ್ಲಾಸಿಗೆ ಬಂದು ಅಂತ. ನಾನು ಫಸ್ಟಿಗೆ ಬರುವಾಗನೇ ಅವನನ್ನು ಅಬ್ಸರ್ವ್ ಮಾಡಿದೆ. ಅವನ ಮುದ್ದಾದ ವಾಯ್ಸಿಂದ ಭಜನೆಯನ್ನು ಹೇಳ್ತಾ ಇದ್ದ. ಸೊ ಹಾಗಾಗಿ ಹಾಯ್ ನಮಸ್ತೆ. ನಮಸ್ತೆ. ಅಲ್ವಾ, 4 ವರ್ಷ ಆಯಿತು. ಹಾಗಾಗಿ 4 ವರ್ಷದಲ್ಲಿ ಏನು ಕಲ್ತೀನಿ ನೀನು ಇಲ್ಲಿ, ಹೇಗೆ ಆಗ್ತದೆ ನಿಮಗೆ ಕ್ಲಾಸ್ ಅಂತ? ನಾನು ಈ 4 ವರ್ಷ ಬಂದದ್ರಲ್ಲಿ ನಾನು ತುಂಬ ಸಂಸ್ಕಾರವನ್ನು ಹಾಗೂ ಭಜನೆ ಶ್ಲೋಕ ಇತ್ಯಾದಿಗಳನ್ನು ಕಲ್ತಿದ್ದೇನೆ. ಓಕೆ. ನಮ್ಮಲ್ಲಿ ಇಲ್ಲಿ
ಶಿಕ್ಷಕರು ಎಲ್ಲ ಅಚ್ಚುಕಟ್ಟಾಗಿ ಹೇಳಿಕೊಡುತ್ತಾರೆ. ಹಾಗೂ ಇಲ್ಲಿ ಎಲ್ಲ ಶ್ಲೋಕವನ್ನಾಗಲಿ ನಮ್ಮ ವೆಂಕಟೇಶ್ ಶಾಸ್ತ್ರಿ ಅವರು ಬಂದು ಅಚ್ಚುಕಟ್ಟಾಗಿ ಹೇಳಿಕೊಡ್ತಾರೆ. ಹಾಗಾಗಿ ಏನು ಕಲ್ತಿದ್ದಿ ನೀನು ಅಂತ? ನಾನಿಲ್ಲಿ ಇಲ್ಲಿ ಚಪ್ಪಲಿ ದೇವಸ್ಥಾನದ ಎದುರು ಚಪ್ಪಲಿ ಇಡುವ ಸಮೇತ ಇಲ್ಲಿಗೆ ಬಂದು ಕೂರುವ ಸಮೇತ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದಾರೆ. ಹೆಸರು? ಹರಿಕೃಷ್ಣ ಪಿ ಭಟ್. ಯಾವ ಸ್ಕೂಲ್? ಎಷ್ಟನೇ ಕ್ಲಾಸ್? ನಾನು KVG IPS ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೆ. ಓಕೆ, ಒಂದು ಭಜನೆ ಸ್ವಲ್ಪ ಹೇಳ್ತೀಯಾ? ಹೇಳು. ವಿಠ್ಠಲ ವಿಠ್ಠಲ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ನಾಮ ಭಜೋ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ನಾಮ ಭಜೋ ಹರಿ ವಿಠ್ಠಲ, ಪಾಂಡುರಂಗ ವಿಠ್ಠಲ 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 ನಾಮ, ಪಾಂಡುರಂಗ ವಿಠ್ಠಲ 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 ನಾಮ, ವಿಠ್ಠಲ ವಿಠ್ಠಲ ನಾಮ ಭಜೋ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ನಾಮ ಭಜೋ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಹರಿ ವಿಠ್ಠಲ, ವಿಠ್ಠಲ ವಿಠ್ಠಲ ಹರಿ ವಿಠ್ಠಲ. ಮುಂದೆ ಏನಾಗಬೇಕು ಅಂತ ಕನಸು ಕಂಡಿದ್ದಿ? ನಾನು ಮುಂದೆ ಸೈಂಟಿಸ್ಟ್ ಆಗಬೇಕು ಅಂತ. ಸರಿ, ಈ ಒಂದು ಉತ್ತಮ ಸಂಸ್ಕಾರವನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸೈಂಟಿಸ್ಟ್ ಆಗು ಅಂತ ಹೇಳ್ತಾ ಥ್ಯಾಂಕ್ ಯು. ನಾನು ಸೈಂಟಿಸ್ಟ್ ಆಗಬೇಕು ಅನ್ನುವಂತಹ ಕನಸನ್ನು ಈ ಮುದ್ದು ಪುಟಾಣಿ ಕಂಡ್ರೆ, ಈ ಕಡೆ ಹೆಣ್ಣು ಮಕ್ಕಳು ನೀವು ನೋಡ್ತಾ ಇರ್ಬೋದು, ಹೆಣ್ಣು ಮಕ್ಕಳೆಲ್ಲರೂ ಕೂಡ ಯೂನಿಫಾರ್ಮ್ನಲ್ಲಿ, ಇವತ್ತು ಪ್ರತಿ ಶುಕ್ರವಾರ ಆದ ಕಾರಣ ಇಲ್ಲಿ ಕ್ಲಾಸ್ ನಡೆಯುವ ಕಾರಣ ಎಲ್ಲರೂ ಕೂಡ ಸ್ಕೂಲಿಂದ ಬರುವಂತಹದ್ದು, ಸ್ಕೂಲಿನಿಂದ ಬಂದು ಸಂಜೆಯ ಹೊತ್ತಿಗೆ ಈ ತರಗತಿಗೆ ಸೇರುವಂತಹದ್ದು. ಸೊ ಹಾಗಾಗಿ ನನ್ನ ಮುಂದ್ಗಡೆ ಇನ್ನೊಂದು ಪುಟಾಣಿ ಇದ್ದಾಳೆ, ಮುದ್ದಾದ ಪುಟಾಣಿ ಅಲ್ವಾ? IPS ಸ್ಟೂಡೆಂಟ್ ಆಗಿರ್ಬೇಕು ಇವಳು ಕೂಡ. ಸೊ ಹಾಗಾಗಿ ಅವಳನ್ನು ಕೂಡ ನಾನು ಮಾತಾಡಿಸ್ತೇನೆ. ಅಲ್ಲಿ ನೋಡ್ಬೇಕು ಕ್ಯಾಮರಾ. ನಮಸ್ತೆ. ನಮಸ್ತೆ. ಹೆಸರು? ಸಮೀಕ್ಷಾ. ಯಾವ ತರಗತಿ? 4ನೇ ತರಗತಿ. ಯಾವ ಸ್ಕೂಲು? KVG. ಈ ಕ್ಲಾಸಿಂದ ನೀನು ಏನು ಕಲ್ತ್ಕೊಂಡೆ? ಇಲ್ಲಿ ಭಜನೆ ಮತ್ತೆ ಸಂಸ್ಕಾರ, ರಾಮರಕ್ಷಾ ಸ್ತೋತ್ರ, ವಿಷ್ಣು ಸಹಸ್ರನಾಮ ಎಲ್ಲ ಹೇಳಿಕೊಡ್ತಾರೆ. ಎಷ್ಟು ವರ್ಷ ಆಯಿತು ನೀನು ಬರುವುದು? 3 ವರ್ಷ. 3 ವರ್ಷದಲ್ಲಿ ಎಲ್ಲ ಕಲ್ತಿದ್ದಿ? ಭಜನೆ, ವಿಷ್ಣು ಸಹಸ್ರನಾಮ ಎಲ್ಲ ಕಲ್ತಿದ್ರಿ. ಅಮ್ಮ ಏನು ಹೇಳಿದ್ರು? ಈ ಕ್ಲಾಸಿಗೆ ಬರುವಾಗ ಈಗ ಮೊಬೈಲ್ ಎಲ್ಲ ಜಾಸ್ತಿ ಮಕ್ಕಳು ನೋಡ್ತಾರೆ ಮನೆಯಲ್ಲಿ ಅಲ್ವಾ? ಸೊ ಹಾಗಾಗಿ ನೀನು ಕೂಡ ಮನೆಗೆ ಹೋದ್ಮೇಲೆ ಮೊಬೈಲ್ ನೋಡ್ಬೋದಲ್ವಾ? ಬಟ್ ಇಲ್ಲಿಗೆ ಬರಬೇಕು ಅಂತ ಯಾಕೆ ಅನಿಸಿತ್ತು ನಿಂಗೆ? ಹೇಗೆ ಅಂತ? ಇಲ್ಲಿ ಕ್ಲಾಸ್ ಎಲ್ಲ ಚಂದ ಉಂಟು, ಅದಕ್ಕೆ. ಚಂದ ಉಂಟು ಕ್ಲಾಸ್, ಒಳ್ಳೆ ಕಲಿಬೋದು ಅಲ್ವಾ? ಮುಂದೆ ಏನಾಗಬೇಕು ಅಂತ ನಿಂಗೆ ಆಸೆ? ನರ್ಸ್ ಆಗಬೇಕು. ಓಕೆ, ಒಂದೇನಾದರೂ ಹೇಳ್ತೀಯಾ? ಭಜನೆ ಇವನು ಹೇಳಿದ್ದಲ್ಲ, ನೀನು ಬೇರೆ ಹೇಳ್ತೀಯ ಏನಾದರೂ? ಹೇಳು. ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ, ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ, ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ, ಮುರಳಿ ಗೋಪಾಲ ಭಜೋ ಮುರಳಿ ಗೋಪಾಲ, ಶ್ಯಾಮ ಗೋಪಾಲ ಭಜೋ ಮುರಳಿ ಗೋಪಾಲ ಭಜೋ, ಮಧುವನ ಸಂಚಾರಿ ಶ್ಯಾಮ ಗೋಪಾಲ ಭಜೋ, ಮಧುವನ ಸಂಚಾರಿ ಶ್ಯಾಮ ಗೋಪಾಲ ಭಜೋ, ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ, ಕೃಷ್ಣ ಭಜೋ ಮುರಳಿ ಗೋಪಾಲ ಭಜೋ. ಮನೆಯಲ್ಲಿ? ಮನೆ ಕಾಂತಮ್ಮ. ಅಪ್ಪ ಅಮ್ಮನ ಹೆಸರು? ಅಪ್ಪನ ಹೆಸರು ಡಾಕ್ಟರ್ ನಿತಿನ್ ಪ್ರಭು, ಅಮ್ಮನ ಹೆಸರು ನಿತಿನ್ ಪ್ರಭು. ಡಾಕ್ಟರ್ ಮಗಳ ನೀನು? ಓಕೆ, ನೀವು ನೋಡ್ತಾ ಇರ್ಬೋದು, ನಮ್ಮ ಸುಳ್ಯದ ಪಶುವೈದ್ಯಾಧಿಕಾರಿ ಡಾಕ್ಟರ್ ನಿತಿನ್ ಪ್ರಭು ಸರ್ ಅವರ ಮಗಳು. ನಿಜವಾಗ್ಲೂ ಹೆತ್ತವರಿಗೆ ಇಂತಹ ತರಗತಿಗೆ ಹಾಕೋದಕ್ಕೆ ಅವರಿಗೆ ಧನ್ಯವಾದಗಳು ಹೇಳಬೇಕು. ಸೊ ಹಾಗಾಗಿ ತಂದೆಯನ್ನು ಕೇಳದೆ ಹೇಳು, ಸುದ್ದಿಯಿಂದ ಬಂದಿದ್ರು ಹೇಳು, ಆಯ್ತಾ? ಸರಿ, ಒಳ್ಳೇದಾಗಲಿ, ನರ್ಸ್ ಆಗಬೇಕು, ಆಯ್ತಾ? ಸರಿ, ನಮಸ್ತೆ. ಹೆಸರು? ನನ್ನ ಹೆಸರು ಪ್ರಾಂಜಲ್ ಕೆ. ಯಾವ ಸ್ಕೂಲ್, ಯಾವ ಮನೆ, ಎಲ್ಲಿ? ನಾನು ಸ್ನೇಹ ಶಾಲೆಯಲ್ಲಿ ಕಲಿತಿದ್ದೇನೆ, 7ನೇ ತರಗತಿ. ನಾನು ಮಿತ್ತಡ್ಕದಿಂದ ಬಂದಿದ್ದೆ. ಮಿತ್ತಡ್ಕದಿಂದ? ಮರ್ಕಂಜದಿಂದ? ಆಲಿಟಿ ಮಿತ್ತಡ್ಕ. ಓಕೆ, ಹೇಗೆ ಆಗ್ತದೆ ಈ ಕ್ಲಾಸ್ ನಿನಗೆ? ಹೇಗೆ ಆಗತ್ತೆ ಅಂತ? ಈ ಕ್ಲಾಸಿಂದ ನಮಗೆ ಸಂಸ್ಕಾರ ಕಲಿಬಹುದು, ಮತ್ತೆ ಭಜನೆ ಶ್ಲೋಕಗಳೆಲ್ಲ ಹೇಳಿಕೊಡ್ತಾರೆ, ಮತ್ತೆ ಆಟ ಕಥೆಗಳನ್ನೆಲ್ಲ ಹೇಳಿಕೊಡ್ತಾರೆ. ಮನೆಗೆ ಹೋಗಿ ಮತ್ತೆ ನಾವು ಮೊದಲೆಲ್ಲಾದ್ರೆ ಮೊಬೈಲ್ ಎಲ್ಲ ನೋಡ್ತಿದ್ವಿ, ನೋಡೋದಿಲ್ಲ. ಓಕೆ, ಈಗ ನೀವು ಉಚಿತ ಅಂತ ಹೇಳಿದ್ರಲ್ವಾ? ಸೊ ಹಾಗಾಗಿ ಮನೆಯಿಂದ ಕಳಿಸಿಕೊಟ್ರ ಇಲ್ಲಿಗೆ? ಹೇಗೆ ಅಂತ ಕಳಿಸಿಕೊಟ್ರು. ಸೊ ನಿಮಗೆ ಕೂಡ ಬರ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು. ಪೋಷಕರು ಏನು ಹೇಳ್ತಾರೆ? ಪೋಷಕರು ಒಳ್ಳೆಯದಾಗಿದೆ, ಇನ್ನೂ ಹೋಗು ಅಂತ ಹೇಳ್ತಾರೆ. ರಿವಿಷನ್ ಮಾಡ್ತಾರೆ. ನೆಕ್ಸ್ಟ್ ಡೇ, ಇವತ್ತು ಶುಕ್ರವಾರ, ಅದು ನೆಕ್ಸ್ಟ್ ಬರುವಾಗ ವಾಪಸ್ ಕ್ಲಾಸ್ ತಗೊಳ್ತಾರೆ? ಹೇಗೆ ತಗೊಳ್ತಾರೆ?
ಒಟ್ಟು ಖುಷಿ ಆಗತ್ತೆ. ಏನಾಗಬೇಕು ಅಂತ ಆಸೆ ಇದೆ? ನಾನು ಲೆಕ್ಚರ್ ಆಗಬೇಕು ಅಂತ. ಸರಿ, ನನ್ನೊಂದಿಗೆ ಇನ್ನೋರ್ವ ಪುಟಾಣಿ ಇದ್ದಾಳೆ, ಅವಳನ್ನು ಮಾತಾಡಿಸ್ತೇನೆ ನಾನು. ನಮಸ್ತೆ. ನಮಸ್ತೆ. ಲಕ್ಷ್ಮಿ ಆಗಿದ್ದೀರಾ? ಓಕೆ, ಹೆಸರು? ಕನಿಷ್ಕಾ ರವಿ. ಎಲ್ಲಿ ಮನೆ? ಇಲ್ಲಿ ಬೊಂಡ. ಹಾಂ, ಓಕೆ. ಯಾವ ತರಗತಿ, ಯಾವ ಶಾಲೆ? KVJ IPS 5th. ಓಕೆ. ಸಂಸ್ಕಾರ ಕ್ಲಾಸಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಅಂತ? 1 ವರ್ಷ. 1 ವರ್ಷ. ಹೇಗಾಗ್ತದೆ ತರಗತಿ? ಖುಷಿ ಆಗ್ತದೆ. ಎಲ್ಲ ಇದು ಗೊತ್ತಿಲ್ಲದ ವಿಷಯಗಳನ್ನು ಹೇಳಿಕೊಡ್ತಾರೆ. ಖುಷಿ ಆಗ್ತದೆ. ಓಕೆ. ಏನೆಲ್ಲ ಕಲ್ತಿದ್ದೀರಿ? ಹೇಗೆ ಅಂದ್ರೆ ಈಗ ನಿಮ್ಮ ಫ್ರೆಂಡ್ಸ್ ಕೂಡ ಇರ್ತಾರೆ, ಅವರನ್ನು ನೀವು ಕರಿತೀರಾ ಬರಲಿಕ್ಕೆ? ಹೇಗೆ ಅಂದ್ರೆ ಇಲ್ಲಿ ಬಹಳ ಪೌರಾಣಿಕ ಕಥೆಗಳನ್ನು ಹೇಳಿಕೊಡ್ತಾರೆ, ಮತ್ತೆ ಶ್ಲೋಕ ಭಜನೆಗಳನ್ನೆಲ್ಲ ಹೇಳಿಕೊಡ್ತಾರೆ. ಫ್ರೆಂಡ್ಸನ್ನು ಕರೆದಿದೆಯಾ ಬರಬೇಕು ಅಂತೇಳಿ ಅಂತ? ಕರಿಬೇಕು. ಹೆಚ್ಚು ಮಕ್ಕಳು ಬರಬೇಕಲ್ವ? ಯಾಕೆಂತ ಹೇಳಿದರೆ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ನೋಡ್ತಾರೆ, ಸೊ ಹಾಗಾಗಿ ಬೇರೆ ಚಟಗಳಿಗೆ ತೊಡಗಿಸ್ಕೊಳ್ತಾರೆ, ತುಂಬ ಕ್ರೈಮ್ಗಳಾಗತ್ತೆ ಅಲ್ವಾ? ಸೊ ಹಾಗಾಗಿ ಮಕ್ಕಳು ಬರಬೇಕಲ್ವ? ಇಂತಹ ತರಗತಿಗಳಿಗೆ ಬಂದರೆ ಮೈಂಡ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ 4 ವರ್ಷ ಪೂರೈಸಿತ್ತು ನಿಮ್ಮ ಟೀಚರ್ಸ್ ಜೊತೆಗೆ ಇವರು ಮಾಡಿರುವಂಥದ್ದು. ಎಷ್ಟು ಖುಷಿ ಆಗುತ್ತೆ. ಅವ್ರಿಗೆ ಏನು ಹೇಳ್ತೀಯ ಸರ್ನವರಿಗೆ? ಸರ್ನವರಿಗೆ ತುಂಬ ಧನ್ಯವಾದ ಹೇಳ್ತೀಯಾ? ಸರಿ. ಮೊಬೈಲ್ ಬಿಡಿ, ಮೊಬೈಲ್ ಬಿಡಿ, ಮೊಬೈಲ್ ಬಿಡಿ. ಎಸ್, ನೋಡಿದ್ರಲ್ಲ, ಮಕ್ಕಳು ಹೇಳೋದಿಷ್ಟೇ, ಮೊಬೈಲ್ ಬಿಡಿ, ಮನೆಯಲ್ಲಿ ಮೊಬೈಲ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಪ್ರತಿ ಶುಕ್ರವಾರ ನಮ್ಮ ತರಗತಿಗೆ ಬನ್ನಿ, ನಮ್ಮ ಸಹಪಾಠಿಗಳಾಗಿ ನಮ್ಮೊಂದಿಗೆ ಒಳ್ಳೆಯ ಸಂಸ್ಕಾರ ಕ್ಲಾಸನ್ನು ಕಲೀರಿ ಅಂತ ಎಲ್ಲ ಮಕ್ಕಳು ಕೂಡ ಹೇಳಿದರು. ಸೊ ಹಾಗಾಗಿ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಬನ್ನಿ. ತನ್ನ ಮಕ್ಕಳನ್ನು ಈ ಒಂದು ಸಂಸ್ಕಾರ ತರಗತಿಗೆ ಬಿಟ್ಟು ಇಲ್ಲಿ ಪೋಷಕರು ನಿಜವಾಗ್ಲೂ ಅವರಿಗೆ ನಾವು ಶುಭಾಶಯ ಹೇಳಬೇಕು. ಯಾಕೆ ಅಂತ ಹೇಳಿದರೆ ತಮ್ಮ ಮಕ್ಕಳು ಉತ್ತಮ ಸಂಸ್ಕಾರಯುತ ಮಕ್ಕಳಾಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮ ಪೋಷಕರು ಎಲ್ಲ ಮಕ್ಕಳಿಗೆ ವೇಟ್ ಮಾಡ್ತಾ ಇದ್ದಾರೆ. 6 ಗಂಟೆ ಆಯಿತು, 6 ಗಂಟೆಯ ಹೊತ್ತಿಗೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ, ಇದೀಗ 2 ಪೋಷಕರು ಈ ಒಂದು ಸಂಸ್ಕಾರ ತರಗತಿಯಿಂದ ಏನೆಲ್ಲ ಉಪಯೋಗವಾಗಿದೆ ಅನ್ನೋದನ್ನು ಹೇಳ್ತಾರೆ. ಬನ್ನಿ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹೆಸರು? ಹರಿಪ್ರಸಾದ್. ಮನೆ ಚೆನ್ನಕೇಶವ ಟೆಂಪಲ್, ಇಲ್ಲಿ ಬಾಡಿಗೆ ಮನೆ. ಮಕ್ಕಳು ಜಸ್ವಿತಾ ಮತ್ತು ಕೃತಿಕ, 5th 6th ಇಬ್ರು ಕೂಡ ಬರ್ತಾರೆ. ಎಷ್ಟು ವರ್ಷ ಆಯ್ತು ಸರ್? ಇದು 2ನೇ ವರ್ಷ. ಎಂತ ಚೇಂಜಸ್ ಇದೆ ನಿಮಗೆ? ಎಷ್ಟು ಖುಷಿ ಇದೆ? ನಮಗೆ ಮನೆಯಲ್ಲಿ ಹೇಳಿಕೊಡಲಾಗದ ವಿಷಯಗಳನ್ನು ಇವರು ಹೇಳ್ಕೊಡ್ತಿದ್ದಾರೆ. ಮನೆಯಲ್ಲಿ ನೀವು ಬಿಸಿ ಇರ್ತೀರಾ, ಮನೆಯಲ್ಲಿ ನಮಗೆ ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಇವರಿಗೆ ಮಕ್ಕಳು ಗುರುಗಳು ಹೇಳಿಕೊಡ್ತಾರೆ. ತುಂಬಾ ಖುಷಿ ಆಗ್ತಾ ಉಂಟು. ಮಕ್ಕಳು ಕಲ್ತಿದ್ದಾರೆ, ಮಕ್ಕಳಿಗೆ ಮನಸ್ಸಿದೆ. ಯಾವುದು ಕ್ಲಾಸಿಗೆ ರಜೆ ಆಗ್ತಾ ಇಲ್ಲ, ಬರ್ತಾ ಇರ್ತಾರೆ, ಎನಿ ಟೈಮಿಗೆ ಬರ್ತಾ ಇದ್ದಾರೆ. ಮತ್ತೆ ಮನೆಯಲ್ಲಿ ಕೂಡ ಹಾಗೆ ಒಂದು ಒಳ್ಳೆಯ ರೀತಿಯಲ್ಲಿ ಇರ್ತಾರೆ ಅವರು. ಅಂದರೆ ನಾನು ದೀಪ ಇಟ್ಟುದೇ ಮರ್ತು ಬಿಟ್ಟಿದ್ದೇನೆ 2 ವರ್ಷದಿಂದ. ಯಾಕಂದ್ರೆ ಇಲ್ಲಿಗೆ ಬಂದ ಮೇಲೆ ಅವರೇ ಸಂಜೆ ದೀಪ ಒಬ್ಳು ಇಡ್ತಾರೆ, ಬೆಳಿಗ್ಗೆ ಒಬ್ಳು ಇಡ್ತಾರೆ. ನಮಗೆ ಗಂಟೆ ಆಡ್ಲಿಕ್ಕೆ ಗೊತ್ತಿಲ್ಲ ಆಯ್ತು, ಆದ್ರೆ ಈಗ ನನ್ನ ಮಕ್ಕಳು ಇಬ್ಬರು ಕೂಡ ಗಂಟೆ ಆಡಿಸಿಕೊಂಡು 2 ಕೈಯಲ್ಲಿ ಇದು ಮಾಡ್ತಾರೆ. ತುಂಬಾ ಖುಷಿ ಆಗ್ತದೆ. ಅಂದ್ರೆ ಬಡವ ಶ್ರೀಮಂತ ಏನಿಲ್ಲ, ಎಲ್ಲರನ್ನು ನಮ್ಮ ಇಲ್ಲಿಯ ಗುರುಗಳು ಬಾರಿ ಚಂದ ನೋಡ್ಕೊಳ್ತಾರೆ. ಡಾಕ್ಟ್ರು ನೋಡಿ, ಮಕ್ಕಳ ಡಾಕ್ಟ್ರು ಅಂತಲೇ ಹೆಸರು, ಅವರು ಮಕ್ಕಳಿಂದ ಅಷ್ಟು ಚಂದ ನೋಡ್ಕೊಳ್ತಾರೆ. ನಮ್ಮೊಟ್ಟಿಗೆ ಕೂಡ ಹಾಗೆ ಬಂದ ಕೂಡಲೇ ಒಂದು ಖುಷಿಯಲ್ಲಿ ಮಾತಾಡ್ತಾರೆ ಎಲ್ಲರೊಟ್ಟಿಗೆ. ಮತ್ತೆ ಮಾಸ್ಟರ್ಗಳು ಅಂತ ಹೇಳೋದೇ ಬೇಡ, ಅವರು ನೋಡುವಾಗಲೇ ತುಂಬಾ ಖುಷಿ ಆಗ್ತದೆ. ಹಾಗೆ ಅಷ್ಟೇ. ಒಟ್ಟು ಖುಷಿ ಇದೆ, ಏನ್ ತೊಂದರೆ, ಇನ್ನು ಸದಾ ಕಾಲ ನಡೀತಾನೆ ಇರಲಿ ಅಂತ ಹೇಳಿ ನಮ್ಮೊಂದು ಆಶೆ. ಚೆನ್ನಕೇಶವ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ. ಇಲ್ಲಿ ಒಬ್ರು ಈ ತರಗತಿಗೆ ಹಾಕಿರುವಂತಹ ಪೇರೆಂಟ್ಸ್ ಇದ್ದಾರೆ. ಮೇಡಮ್ ನಮಸ್ತೆ. ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟು ಏನ್ ಬೇಕಾ ತಗೊಳ್ಬೋದಲ್ವಾ ಮ್ಯಾಮ್? ಸೊ ಹಾಗಾಗಿ ಸಂಸ್ಕಾರ ಮಾತ್ರ ತಗೊಳ್ಳೋದಕ್ಕೆ ಆಗೋದಿಲ್ಲ. ಜೊತೆಗೆ ಹಣ ಕೊಟ್ಟು ನಾವು ಬೇರೆ ಬೇರೆ ಕ್ಲಾಸ್ಗಳಿಗೆ ಹೋಗ್ತೇವೆ. ನೀವು ಈ ಉಚಿತ ಕ್ಲಾಸನ್ನು ಪ್ರಯೋಜನ ತಗೊಳ್ಳೋದಕ್ಕೆ ಕಾರಣ ಏನು? ಯಾಕೆಂತ ಹೇಳಿದ್ರೆ ಕೆಲವೊಮ್ಮೆ ಉಚಿತ ಅಂತ ಹೇಳುವಾಗ ಅಷ್ಟೇ ಇರುತ್ತೆ ಅಂತ ಭಾವನೆ ಇರುತ್ತೆ. ಬಟ್ ನಿಮ್ಮ ಮನಸ್ಸಲ್ಲಿ ಈ ಒಂದು 4 ವರ್ಷದಿಂದ ನಿಮ್ಮ ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಹಾಗಾಗಿ ಎಷ್ಟು ಯೂಸ್ಫುಲ್ ಇದೆ ನಿಮಗೆ ಅಂತ ಹೇಳಿದ್ರೆ, ಈ ಒಂದು ತರಗತಿ ಇದು ಅಂತ ನಾನು ಆ್ಯಡ್ ನೋಡಿದೆ. ಅದರಲ್ಲಿ ಅವರ ಐಡಿಯಾ ಅಂದರೆ ಈ ಕ್ಲಾಸ್ ಮಾಡಬೇಕು ಅಂತ ಹೇಳೋ ಐಡಿಯಾ ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಡಾಕ್ಟರ್ನ ಕೇಳಿದಾಗ ನಿಮ್ಮ ಮಗಳು ಸ್ವಲ್ಪ ಸಣ್ಣ ಆಯಿತು 10 ವರ್ಷದ ನಂತರ ಅಂತ ಹೇಳಿದ್ರು. ಮತ್ತು ನಾನು ಹೇಳಿದೆ, ಈಗ ಈ ಶ್ಲೋಕಗಳು ಅಥವಾ ಭಜನೆ ಎಲ್ಲ ನಾವು ಮನೆಯಲ್ಲಿ ಹೇಳಿಕೊಡೋದಕ್ಕಿಂತ ಮಕ್ಕಳೊಂದು ಗುಂಪಾಗಿ ಹೇಳಿದರೆ ಒಳ್ಳೆಯದು, ಒಂದು ಅವಕಾಶ ಕೊಡ್ಬೋದಾ ಅಂತ ಕೇಳಿದೆ ನಾನು ಅವರ ಹತ್ರ. ಸಣ್ಣ ಇರಲಿ, ಆದರೆ ಮಕ್ಕಳಿಗೆ ಸ್ವಲ್ಪ ಗ್ರಾಸ್ಪಿಂಗ್ ಇದು ಜಾಸ್ತಿ ಇರ್ತದೆ. ಹಾಗೆ ಆಯಿತು, ಕಳಿಸಿ ನೋಡುವ ಹೇಗಾಗ್ತದೆ ಅಂತ ನೋಡುವ ಅಂತ ಹೇಳಿದ್ರು. ಹಾಗೆ ಈಗ 4ನೇ ವರ್ಷ ಇದೆ. ಪ್ರಾರಂಭವಾದಾಗಿ ಹೌದು ಬರ್ತಾ ಇದ್ದಾಳೆ. ತುಂಬಾ ಖುಷಿ ಇದೆ. ಮಗಳು ಆಕ್ಟಿವ್ ಇದ್ದಾಳೆ. ಹೇಳಿದ್ರೆ ಈಗ ನಾವು ಮನೆಯಲ್ಲಿ ಈಗ ಭಜನೆ ಅಂತ ಹೇಳಿದ್ರು ಕೂಡ
ಅವ್ರು ಕೆಲವು ಸಲ ಮನಸ್ಸು ಕೊಡ್ಬೋದು, ಕೊಡದೇ ಇರ್ಬೋದು. ಆದ್ರೆ ಇಲ್ಲಿ ಬಂದು ಕಲ್ತದ್ದನ್ನು ಅವ್ರ ಮನೆಯಲ್ಲಿ ಹೇಳ್ತಾರೆ. ಶ್ಲೋಕಗಳು, ಸ್ತೋತ್ರಗಳು, ಅಂದ್ರೆ ಭಗವದ್ಗೀತೆ ಮತ್ತೆ ಪುರಾಣ ಕಥೆಗಳು, ಅದರಲ್ಲಿ ನಾವು ಸ್ವಲ್ಪ ಹಿಂದೆ ಆಕ್ಚುಲಿ ಹೇಳಿ ಅದನ್ನು ಒಳ್ಳೆ ರೀತಿಯಲ್ಲಿ ಅವರು ಅಚ್ಯುತ ಅಟ್ಲೂರು ಹೇಳಿಕೊಡ್ತಾರೆ. ಮತ್ತೆ ಯುಗದಲ್ಲಿ ಎಷ್ಟು ಯೂಸ್ ಮೇಡಮ್ ಇದು ಎಷ್ಟು ಯೂಸ್ಫುಲ್ ಆಗುತ್ತೆ ಹೇಳಿದ್ರೆ ಇದೆಲ್ಲ ಅವರ ಏಕಾಗ್ರತೆ ಇದ್ ಮಾಡ್ಲಿಕ್ಕೆ, ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಮತ್ತೆ ನೋಡಿ, ಇಂಥ ಶಿಕ್ಷಣ ಬೇರೆ ಎಲ್ಲಿಯೂ ಸಿಕ್ಕುದಿಲ್ಲ, ಯಾವ ಶಾಲೆಯಲ್ಲೂ ಸಿಕ್ಕುದಿಲ್ಲ. ಅದು ಅಲ್ಲದೆ ಉಚಿತವಾಗಿ. ಅಂದ್ರೆ ಇಲ್ಲಿ ಹೇಳಿದ್ರೆ ಒಂದೇ ಶಾಲೆ ಅಂತಲ್ಲ, ಬೇರೆ ಬೇರೆ ಶಾಲೆಯಿಂದ ಮಕ್ಕಳು ಬರ್ತಾರೆ. ಮತ್ತೆ ಶ್ರೀಮಂತರು ಬಡವರು ಅಂತ ಹೇಳುವ ವ್ಯತ್ಯಾಸ ಇಲ್ಲ. ಹಾಗೆ ಎಲ್ಲರೊಟ್ಟಿಗೆ ಈಗ ಮೊದಲಿನ ಕಾಲದಲ್ಲಿ, ಈಗ ನಮ್ಮ ಕಾಲದಲ್ಲಿ ಇದ್ದ ಹಾಗೆ ಕೂತ್ಕೊಂಡು ಕಲಿಯುವಂತ ಒಂದು ಅವಕಾಶ ಅದು ಹೇಳಿದ್ರೆ ಅದನ್ನು ಇದು ಮಾಡಿಕೊಟ್ಟ ಅವರಿಗೆ ನಾವು ಅಂದ್ರೆ ಇದರ ಆಯೋಜಕರಿಗೆ ನಿಜವಾಗಿ ಋಣಿಯಾಗಿರ್ಬೇಕು. ಹಾಗಾಗಿ ಖುಷಿ ಇದೆ ನಿಮ್ಮ ಮಗಳನ್ನ ಹಾಕಿದ್ದಕ್ಕೆ. ಮಗಳ ಹೆಸರೇನು? ಐಶಾನಿ. ಐಶಾನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ನಾನು ವಿಡಿಯೋವನ್ನು ಮಾಡಿದಾಗ ಎಲ್ಲರ ಬಾಯಲ್ಲಿ ಒಂದೇ ಮಾತು, ನಮ್ಮ ಶಿಕ್ಷಕರು ಚೆನ್ನಾಗಿ ಹೇಳಿಕೊಡ್ತಾರೆ, ಜೊತೆಗೆ ಯಾವುದೇ ಅಪೇಕ್ಷೆ ಕೂಡ ಇಲ್ಲ ಅನ್ನುವಂತಹ ಮಾತನ್ನು ಎಲ್ಲರೂ ಕೂಡ ಹೇಳಿದರು. ಸೊ ಹಾಗಾಗಿ ಎಲ್ಲರ ಬಾಯಲ್ಲಿ ಶಿಕ್ಷಕರ ಕೊಂಡಾಟವೇ ಇತ್ತು. ಸೊ ಹಾಗಾಗಿ ಯಾರು ಶಿಕ್ಷಕರು ಅವರನ್ನು ನಾನು ಪರಿಚಯ ಮಾಡಿಕೊಡ್ತೇನೆ. ಎಲ್ಲರೂ ಕೂಡ ನೋಡಿದ ಮುಖವೇ, ಎಲ್ಲರನ್ನು ಕೂಡ ನಿಮಗೆ ಪರಿಚಯ ಇರುವಂತಹ ಮುಖವೇ. ಹಾಗಾಗಿ ಮಾತಾಡಿಸ್ತೀನಿ ನಾನು. ಸರ್ ನಮಸ್ತೆ. ಶಿಕ್ಷಕರು ಎಲ್ಲರೂ ಕೂಡ ಶಿಕ್ಷಕರು, ನಿಮಗೆ ಮೊದಲು ನಾನು ಪ್ರಣಾಮಗಳನ್ನು ಹೇಳ್ತೇನೆ. ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಹೇಳಿದರು ಶಿಕ್ಷಕರು ನಮಗೆ ಚೆನ್ನಾಗಿ ಹೇಳಿಕೊಡ್ತಾರೆ, ನಿಜವಾಗ್ಲೂ ಒಂದು ಶಿಸ್ತಿನಿಂದ ಹೇಳಿಕೊಡ್ತಾರೆ, ಯಾವುದೇ ಉಚಿತವಾಗಿ ಹೇಳಿಕೊಡುವಂಥ ನಿಮ್ಮ ಸಂಪೂರ್ಣ ಸಹಕಾರ ಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಆಯೋಜನೆ ಮಾಡೋರು ಕೂಡ ಹೇಳಿರುವಂತಹದ್ದು. ಸೊ ಹಾಗಾಗಿ 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೀರಾ. ನಿಮಗೆ ಶುಭಾಶಯಗಳನ್ನ ಹೇಳ್ತೇನೆ. ಅವರಿಗೆ ಕೂಡ ಹೇಳಿದೆ, ನಿಮಗೆ ಕೂಡ ಹೇಳ್ತಾ ಇದ್ದೇನೆ. ಸೊ ಪರಿಚಯ ಮಾಡಿ ಸರ್, ನಿಮ್ಮನ್ನು ಗೊತ್ತುಂಟು ಆದರೂ ಕೂಡ ಪರಿಚಯ ಮಾಡಿ. ಓಕೆ, ನಾನು ಪ್ರಸನ್ನ ಇವರ್ನಾಡು, ಚಿತ್ರಕಲಾ ಶಿಕ್ಷಕ. ಓಕೆ, ಏನು ಹೇಳಿಕೊಡ್ತೀರಾ ಸರ್ ಇಲ್ಲಿ? ಈ ಚಿತ್ರಕಲೆ ಮತ್ತೆ ದೇಸಿ ಆಟಗಳು, ಆಮೇಲೆ ಕತೆ, ಹಾಡು ಇತ್ಯಾದಿ ಹೇಳಿಕೊಡ್ತೀರಾ ನೀವು? ಜೈ ಶ್ರೀರಾಮ್. ನಾನು ನಳಿನಾಕ್ಷಿ ಕಲ್ಮಡ್ಕ, ಸುಳ್ಯದ ಪ್ರತಿಷ್ಠಿತ ರೋಟರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಪ್ರತಿ ಶುಕ್ರವಾರ ಬಂದು ಭಗವದ್ಗೀತೆ, ರಾಮರಕ್ಷಾ ಸ್ತೋತ್ರ, ಹಾಗೆ ಅನೇಕ ಶ್ಲೋಕಗಳು, ಕಥೆಗಳು, ಇವುಗಳ ಪುರಾಣದ ಕಥೆಗಳು ಎಲ್ಲವನ್ನು ಕೂಡ ನಾವು ಈ ಒಂದು ತರಗತಿಯಲ್ಲಿ ಹೇಳಿಕೊಡ್ತೇವೆ. ನಮ್ಮದು ನಮಸ್ತೆ, ಅಚ್ಯುತ ಅಟ್ಲೂರು, ಸುಳ್ಯದ ರೋಟರಿ ಪ್ರೈಮರಿ ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ರಿಟೈರ್ಡ್ ಆಗಿದ್ದೇನೆ. ಕಳೆದ 4 ವರ್ಷದಿಂದಲೂ ಈ ಕ್ಲಾಸನ್ನು ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಒಂದೊಂದೆಲ್ಲ ಹಬ್ಬಗಳು, ಅವುಗಳ ಮಹತ್ವ, ಹಿನ್ನೆಲೆ, ಆಮೇಲೆ ಬೇರೆ ಬೇರೆ ರೀತಿಯ ದಿನಗಳ ಮಹತ್ವಗಳು, ವಾರಗಳು, ತಿಂಗಳುಗಳು, ಪಕ್ಷಗಳು ಎಲ್ಲ ಹೇಳಿ. ನಮಸ್ತೆ, ನಾನು ದೇವ್ ಪ್ರಸಾದ್ ಗಾಯಕ್ವಾಡಿ, ವೃತ್ತಿಯಲ್ಲಿ ಶಿಕ್ಷಕ. ಕಳೆದ 4 ವರ್ಷಗಳಿಂದ ಸಂಸ್ಕಾರ ದೀಪಿಕೆಯ ಶಿಕ್ಷಕನಾಗಿ ಬಂದು ಇಲ್ಲಿ ಮಕ್ಕಳಿಗೆ ಭಜನೆ, ಕುಣಿತ ಭಜನೆ, ದೇಶಭಕ್ತಿ ಗೀತೆಗಳನ್ನು ಹಾಡಿಸುವುದು, ಜೊತೆಗೆ ಆಟ ಆಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಲ್ಲದೆ ವೆಂಕಟೇಶ ಶಾಸ್ತ್ರಿಗಳು ಅಂತಿದ್ದಾರೆ. ಅವರು ಹೇಳಿದ್ರು ಪ್ರಾರಂಭ ಮಾಡುವಾಗ ಅವರು ಇದ್ರು ಅಂತ, ಅಲ್ವಾ? ಈಗಲೂ ಇದ್ದಾರೆ. ಅದೇ ಓಕೆ, 4 ವರ್ಷಗಳಿಂದ ನಿಮ್ಮೊಟ್ಟಿಗೆ ಇದ್ದಾರೆ. ನೀವು ಇಷ್ಟು ಮಕ್ಕಳಿಗೆ ಅವರು ಉಚಿತವಾಗಿ ಕೊಡ್ತಾ ಇರುವಂಥ, ನೀವು ಅವ್ರಿಗೆ ಕೈ ಜೋಡಿಸಿದ್ದೀರಾ, ಎಷ್ಟು ಖುಷಿ ಇದೆ 4 ವರ್ಷದಿಂದ ಅಂತ? ತುಂಬಾ ಖುಷಿ ಇದೆ. ಮಕ್ಕಳ ಜೊತೆ ಸಾಧ್ಯ ಇಲ್ಲ. ಓಕೆ, ಆಧ್ಯಾತ್ಮಿಕ ಶಿಕ್ಷಣದ ಆನಂದವೇ ಬೇರೆ ಇದೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಒಂದು ಸಂಸ್ಕಾರ ಸಿಗ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ನಮಗೂ ಒಂದು ಯೋಗ ಅಂತ ಹೇಳ್ಬೋದು. ಯೋಗ ಅಂತ. ಎಷ್ಟು ಮಕ್ಕಳಿದ್ದಾರೆ? ಹೇಗೆ ಮಕ್ಕಳೆಲ್ಲರಿಗೂ ಇಷ್ಟ ಇದೆಯಾ? ಬಂದು ಸುಸ್ತಾಗಿ ಬಂದಿರ್ತಾರೆ, ಇಷ್ಟ ಇದೆಯಾ ಹೇಗೆ? ಇಲ್ಲ, ಅವರ ಮುಖದಲ್ಲಿ ಸುಸ್ತೊಂದು ನಮಗೆ ಕಾಣಿಸುವುದಿಲ್ಲ. ನಾವೆಷ್ಟು ಆಕ್ಟಿವ್ ಆಗಿ ಹೇಳಿಕೊಡ್ತೇವೋ ಅವರು ಅಷ್ಟೇ ಆಕ್ಟಿವ್ ಆಗಿ ಅದನ್ನು ಸ್ವೀಕರಿಸ್ತಾರೆ. ಓಕೆ, ಮೊದಲು ನಿಮ್ಮೊಂದಿಗೆ ಬಂದು ಇದನ್ನು ಕೇಳುವಾಗ ನಿಮಗೆ ಈಗಿನ ಕಾಲದಲ್ಲಿ ಯಾವುದು ಕೂಡ ಉಚಿತವಾಗಿ ಯಾರು ಕೂಡ ಮಾಡೋದಿಲ್ಲ, ನಿಮಗೆ ಇದು ಮಾಡಬೇಕು ಅಂತ ಯಾಕೆ ಅನಿಸ್ತು, ಹೇಗೆ ಅಂತ? ಅದು ನನಗೆ ಒಂದು ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು ಅಂತ ಒಂದು ತುಡಿತ ಆಲ್ರೆಡಿ ಇತ್ತು. ಹಾಗಾಗಿ ಶಿಕ್ಷಣ ಡಾಕ್ಟ್ರು ಮಧುಸೂದನ್, ಲತಾ ಮಧುಸೂದನ್ ಅವರು ಮತ್ತು ಇವರು ಶಾಸ್ತ್ರಿಗಳೆಲ್ಲ ಬಂದು ಒಂದು ದಿವಸ ತಗೊಳ್ಳಿ ಅಂತ ಹೇಳುವಾಗ ನಾನು ಖುಷಿಯಿಂದ ಒಪ್ಪಿಕೊಂಡೆ. ಮತ್ತು ದೇವಸ್ಥಾನದಲ್ಲಿ ನಡಿಬೇಕು ಅಂತ ಹೇಳುವಂಥ ಒಂದು ಕಲ್ಪನೆ ನನ್ನ ಮನಸ್ಸಲ್ಲಿ ಕೂಡ ಇತ್ತು. ಹಾಗೆ ನನಗೆ ತುಂಬ ಇಷ್ಟ ಆಯಿತು. ನಾನು ಅದಕ್ಕೆ ಸಮಯ ಹೊಂದಾಣಿಕೆ ಮಾಡಿಕೊಂಡಿದ್ದೇನೆ. ಅದು ಶಾಲೆಯಲ್ಲಿ ಈಗ ನಾವೇಂದರೆ ನಾವೆಲ್ಲ ಟೀಚರ್ಸ್ಗಳೇ, ಶಾಲೆಯಲ್ಲಿ ಮಕ್ಕಳೊಟ್ಟಿಗೆ ಇರ್ತೇವೆ. ಆದರೆ ಏನಂತ ಆಗಿದೆ ಅಂತ ಹೇಳಿದ್ರೆ, ನಾವು ಕಲಿಯುವಾಗ ಇದ್ದಂಥ ಶಿಕ್ಷಣಕ್ಕೂ ಈಗ ತುಂಬ ಅಜಗಜಾಂತರ. ಆವಾಗ ನಾವು ಸಂಸ್ಕಾರವನ್ನು ಕಲಿತಿದ್ದೆವು, ಟೀಚರ್ಸ್ನ ಪೆಟ್ಟು ತಿಂದುಕೊಂಡು ಈ ಹಂತಕ್ಕೆ ಬಂದಿದ್ದೇವೆ. ಈಗ ನಾವು ಪೆಟ್ಟು ಬಿಟ್ಟು ಅವ್ರನ್ನೊಂದು ಗದರಿಸುವ ಸ್ಥಿತಿಯಲ್ಲೇ ಇಲ್ಲ. ಹೌದು, ಬರೀ ಅವರಿಗೊಂದು ಜ್ಞಾನ ಅಂತಲ್ಲ, ಅಕ್ಷರಾಭ್ಯಾಸ ಮಾಡ್ತಾ ಇದ್ದೇವೆ ಶಾಲೆಯಲ್ಲಿ ಅಷ್ಟೇ. ಆದರೆ ಇಲ್ಲಿ ಅಕ್ಷರಾಭ್ಯಾಸವನ್ನು ಮೀರಿ ಅವರಿಗೇನೋ ಒಂದನ್ನು ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಅವರಿಂದ ನಾವು ಕಲಿತಾ ಇದ್ದೇವೆ, ಅವರು ನಮ್ಮನ್ನು ಪ್ರಶ್ನಿಸ್ತಾರೆ, ನಾವು ಅವರೊಟ್ಟಿಗೆ ಇರ್ತೇವೆ. ಒಂದು ರೀತಿ ಹೊಂದಾಣಿಕೆಯಲ್ಲಿ ತುಂಬ ಖುಷಿ ಮನೆಯಲ್ಲಿದ್ದಾಗೇನೆ ಆಗ್ತದೆ ನಮಗೆ. ಅದಕ್ಕಾಗಿ ನಾವು ಕೂಡಲೇ
ಖಂಡಿತ ಇಂಥೊಂದು ಇದು ನಮ್ಮ ಸುಯೋಗ ಅಷ್ಟೇ. ನಮ್ಮ ಸುಯೋಗ. ನಮಗೆ ಅವರಿಗೆ ನಾವು ಹೃತ್ಪೂರ್ವಕ ವಂದನೆಗಳನ್ನು ಕೂಡ ಆಯೋಜಕರಿಗೆ ನಾವು ಹೇಳ್ತೇವೆ. ನಮ್ಮ ಸುಯೋಗ ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಹೌದು, ಇವರೊಟ್ಟಿಗೆ ನಾವು ಸದಾ ಇರ್ತೇವೆ. ಬಹುಶಃ ನಮ್ಮ ಬೆನ್ನೆಲುಬು ಅಂತ ಹೇಳ್ಬೋದು ಅವರೆಲ್ಲ. ನಮಗೆ ಯೋಗವನ್ನು ತಂದು ಕೊಟ್ಟವರು ಕೂಡ ಅವರೇ. ಅವ್ರು ಮಾತಾಡುವಾಗ ಹೇಳಿದ್ರು ವರ್ಷಕ್ಕೆ ನಾವು ಸ್ವಲ್ಪ ಕೊಡ್ತೇವೆ ಅಂತ, ಅದನ್ನ ನೀವು ಪ್ರೀತಿಯಿಂದ ತಗೊಳ್ತೀರಾ ಅನ್ನುವಂಥ ಅದರ ನಿರೀಕ್ಷೆ ನಮಗೆ ಇಲ್ಲ. ಅದಿಲ್ಲದ್ರೂ ನಾವು ಸಮಾಜ ನಿರ್ಮಾಣ ಆಗ್ಬೇಕು, ಎಲ್ಲ ಕಡೆ ಇಂತಹ ತರಗತಿಗಳು ಆಗ್ಬೇಕು ಅನ್ನುವಂತಹ ಮಾತನ್ನ ಅವರು ಕೂಡ ಹೇಳಿದ್ರು, ನೀವು ಕೂಡ ಹೇಳುವ. ಜೊತೆಗೆ ಇನ್ನೊಂದಂದ್ರೆ ಈ ಮಕ್ಕಳು ಮನೆಯಲ್ಲಿ ಹೋಗಿ ಅವರ ತಂದೆ ತಾಯಿಗೆ ಸಹ ಉಪದ್ರ ಮಾಡ್ತಾರೆ. ಅದ್ರ ಹೇಳಿಕೊಟ್ಟಿದ್ರು ಪಟ್ಟಿಗಳಿಂದ ಮನೆಯಲ್ಲಿ ಕಷ್ಟ, ಪೇರೆಂಟ್ ಹೇಳ್ತಾರೆ ನಮಗೆ ಆಗೋದೇ ನನಗೆ ಬಿಲ್ಕುಲ್ ಗೊತ್ತಾಗೋದಿಲ್ಲ ಅಂತ, ಇಲ್ಲಿ ಕಲಿತಾರೆ ಅಂತ ಹೇಳಿದ್ರು. ಹಾಗಾಗಿ ಒಳ್ಳೆಯ ಶಿಕ್ಷಣ ಕಲಿತಾರೆ, ಅದು ಅವರನ್ನು ಸಹ ಒಟ್ಟಿಗೆ ಹೇಳ್ಕೊಂಡು ಬರ್ತಾರೆ. ಅದು ಮತ್ತು ಖುಷಿ ಆಗುತ್ತೆ. ಈಗ ಪೇರೆಂಟ್ಸ್ ಕೂಡ ನಮ್ಗೆ ಹೇಳ್ತಾರೆ, ಮಕ್ಕಳು ನಮ್ಮನ್ನು ಎಳೆದು ತಂದು ಕೂರಿಸಿ ನಮಗೆ ಸಹ ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ಸಹ ಈಗ ಭಜನೆಯನ್ನ ಶ್ಲೋಕಗಳನ್ನ ಹೇಳ್ತಾ ಇದ್ದೇವೆ ಅಂತ ಹೇಳಿ ಕೃಷ್ಣಾಷ್ಟಮಿ ಮಾಡ್ತಾರೆ ಮನೆಯಲ್ಲಿ ಏನೋ ಅವ್ರಿಗೆ ಗೊತ್ತಾದಾಗ ಮಾಡ್ತಾರೆ ಅಷ್ಟೇ. ಖಂಡಿತ. ಆಮೇಲೆ ವರ್ಷಕ್ಕೆ ನಾವು ಜಾತ್ರೋತ್ಸವ ಸಮಯದಲ್ಲಿ ನಮ್ಮ ಈ ವಿದ್ಯಾರ್ಥಿಗಳ ಭಜನೆ ಎಲ್ಲವನ್ನು ಕೂಡ ಒಂದು ದೇವಸ್ಥಾನದಲ್ಲಿ ಕೂಡ ನಾವು, ಆಮೇಲೆ ಕಾಯರತೋಡಿ ದೇವಸ್ಥಾನದಲ್ಲಿ ಅಲ್ಲಿ ಕೂಡ ಜಾತ್ರಾ ಮಹೋತ್ಸವದಲ್ಲಿ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಹೋಗ್ತೇವೆ. ಒಟ್ಟಿನಲ್ಲಿ ಒಂದು ನಾವು ಹೊಸ ಅನುಭವಗಳನ್ನು ವಾತಾವರಣವನ್ನು ಒದಗಿಸ್ತೇವೆ ಅವರಿಗೆ. ಇನ್ನು ಕೂಡ ಮಕ್ಕಳು ಬರ್ಬೋದು ಸರ್. ಖಂಡಿತ. ಹಾಗಾಗಿ ನೀವು ಹೇಳಬೇಕು ಸರ್. ಭಾರತ ವಿಶ್ವಗುರು ಆಗುವತ್ತ ಸಾಗ್ತಾ ಇದೆ. ಅದಕ್ಕೆ ನಮ್ಮದೊಂದು ಅಳಿಲು ಸೇವೆ. ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ. ದೇಶವನ್ನು ಕಟ್ಟುವಂತಹ ವಿದ್ಯಾರ್ಥಿಗಳ ಭವಿಷ್ಯವನ್ನು ನಿರ್ಮಾಣ ಮಾಡುವುದು, ಅದರ ಜೊತೆಗೆ ಸಂಸ್ಕಾರವನ್ನು ಮಕ್ಕಳಿಗೆ ಧಾರೆ ಇರುವ ಕೆಲಸವನ್ನು ಮಾಡ್ತಾರೆ. ನೀವು ಮಾಡ್ತಾ ಇದ್ರೆ, ಅವರು ಮಾಡ್ತಿದ್ರೆ, ಎಲ್ಲರೂ ಕೂಡ ಮಾಡಬೇಕು ಅಲ್ವಾ? ಸೊ ಅದಾಗಿ 100 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ರೆ ಸರ್ ಆಲ್ ದ ಬೆಸ್ಟ್ ಹೇಳ್ತೇನೆ. ಮತ್ತೆ ನಮ್ಮದೊಂದು ರಿಕ್ವೆಸ್ಟ್, ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಇಂತಹ ಒಂದು ಶಿಕ್ಷಣವನ್ನು ಆರಂಭಿಸುವುದರ ಮೂಲಕವಾಗಿ ಹಿಂದೂ ಧರ್ಮದ ಏನು ಸಂಸ್ಕಾರ ಸಂಸ್ಕೃತಿಗಳಿದೆಯೋ ಎಲ್ಲವನ್ನು ಮಕ್ಕಳಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ದೇವಸ್ಥಾನಗಳು ಮಾಡಬೇಕು ಅಂತೇಳಿ ಎಲ್ಲ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ನಾವು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇವೆ. ಮತ್ತು ಇನ್ನೊಂದು ನೀವು ಗಮನಿಸೋದು, ಆ ಮಕ್ಕಳು ನೋಡಿ ಮಧ್ಯಾಹ್ನ ಊಟ ಮಾಡಿದ್ದು, ಸಂಜೆ ಏನೂ ಇಲ್ಲ, ಶಾಲೆಗೆ ನೇರ ಇಲ್ಲಿ ಬಂದರೆ ಯಾವುದೇ ಸುಸ್ತಿಲ್ಲ ಅವರಿಗೆ. ಅಷ್ಟು ಓಡಿಕೊಂಡು ಕುಡಿದಾಡಿಕೊಂಡು ಎಲ್ಲ ಒಟ್ಟಿಗೆ ಇರ್ತಾರೆ. ಯಾವುದೇ ಭೇದ ಭಾವ ಇಲ್ಲ, ಯಾವ ಸ್ಕೂಲ್ ಅಂತ ಇಲ್ಲ, ಎಲ್ಲರೂ ಬಂದು ಇಲ್ಲಿ ಒಂದು ಒಟ್ಟಾಗ್ತಾರೆ. ಅದೇ ಸಂತೋಷ. 1 ಗಂಟೆ ಒಟ್ಟಿಗೆ ಇರ್ತಾರೆ. ಇಂಥ ಗುರುಗಳು ಸಿಕ್ಕಿರೋದು ನಮಗೂ ತುಂಬ ಸಂತೋಷದ ವಿಷಯ. ಯಾಕಂದರೆ ಅಷ್ಟು ವರ್ಷದಿಂದ ನಮ್ಮ ಜೊತೆಗೆ ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಪ್ರತಿ ವರ್ಷ ಮಕ್ಕಳು ಚೇಂಜ್ ಆಗ್ತಾ ಇರ್ತಾರೆ. ಹಾಗೆ ಮಕ್ಕಳಿಗೆ ಗುರು ಶಿಷ್ಯರ ಸಂಬಂಧ ಹೇಗೆ ಬೇಕು, ಅದನ್ನು ಹೇಗೆ ನಾವು ಗಟ್ಟಿಪಡಿಸ್ಕೊಳ್ಳೋದು ಎನ್ನುವ ನಿಟ್ಟಿನಲ್ಲಿ ಸಮಾರಂಭ ಮಾಡುವಾಗಲೂ ನಾವು ಈ ಗುರುವಂದನಾ ಕಾರ್ಯಕ್ರಮ ಒಂದು ರೀತಿಯಲ್ಲಿ ಸಣ್ಣದಾಗಿ ನಾವು ಮಾಡ್ತೇವೆ ಕೂರಿಸಿ. ಹೊರತು ನಾವು ಅಷ್ಟು ಆಭಾರಿಯಾಗಿದ್ದೇವೆ ಗುರುಗಳಿಗೆ. ಇದು ಮಕ್ಕಳು ತಿಳ್ಕೊಂಡು ಮುಂದೆ ಗುರುಗಳಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದ ದೃಷ್ಟಿಯಿಂದ ನಾವು ಈ ಥರ ಮಾಡ್ತಾ ಇದ್ದೇವೆ. ನೋಡಿದ್ರಲ್ಲ, ನಮ್ಮ ಸುಳ್ಳಿದ ಚೆನ್ನಕೇಶವ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಸಂಜೆ ನಡೀತಾ ಇರುವಂತಹ ಈ ಒಂದು ಉಚಿತ ಸಂಸ್ಕಾರ ದೀಪಿಕೆ ತರಗತಿಗೆ ನಿಮ್ಮ ಮಕ್ಕಳನ್ನು ಕೂಡ ಸೇರಿಸಿ. ಯಾಕೆಂತ ಹೇಳಿದರೆ ಪೋಷಕರು ಮಾತಾಡುವಾಗ ಹೇಳ್ತಾ ಇದ್ರು, ನಮ್ಮಿಂದ ಈ ಥರದ ಸಂಸ್ಕಾರವನ್ನು ಕಲಿಸಿಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಮಾತನ್ನು ಮಕ್ಕಳು ಕೂಡ ಅಷ್ಟೇ ಅಪ್ಪಟವಾಗಿರುವಂತಹ ಒಳ್ಳೆಯ ಭಜನೆ ಅಥವಾ ಒಳ್ಳೆಯ ಪುರಾಣವಿರುವಂತಹ ಕಥೆಗಳನ್ನು ಕೂಡ ಕಲಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದರು. 3 ವರ್ಷ ಪೂರೈಸಿ 4ನೇ ವರ್ಷಕ್ಕೆ ಈ ಒಂದು ತರಬೇತಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಹಾಗಾಗಿ ಆಯೋಜಕರು ಕೂಡ ಹೇಳಿದರು, ಗ್ರಾಮಗಳಲ್ಲಿ ಕೂಡ ಇಂತಹ ಕ್ಲಾಸನ್ನು ಮಾಡಿ ನಮ್ಮ ಸಹಕಾರ ಇದೆ ಅನ್ನುವಂತಹ ಮಾತನ್ನು ಅವರು ಕೂಡ ಹೇಳಿದರು. ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ಪ್ರಜೆಯನ್ನು ಮಾಡೋದಕ್ಕೆ ಇಂತಹ ತರಗತಿಗಳಿಗೆ ಸೇರಿಸಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ ರಕ್ಷಿತ್ ಜೊತೆ ನಾನು ಪೂಜಶ್ರೀ ವಿತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ.
ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನೂ ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪಾ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065.